ಕತ್ತಲೆಯಾದ ನಮ್ಮ ಜೀವಿತದಲ್ಲಿ ಬೆಳಕನ್ನು ಕೊಡುತ್ತಾರೆ. ಆ ಬೆಳಕಿನಲ್ಲಿ ಜೀವಿಸುವುದಕ್ಕೆ ಸಹಾಯ ಮಾಡಿ ನಮ್ಮನ್ನು ನಾವು ತಗ್ಗಿಸಿಕೊಳ್ತೇವೆ. ನಿನ್ನ ನಾಮ ನಜರೇತಿನ ಯೇಸು ಕರ್ತನ ನಾಮದಲ್ಲಿ ಇಲ್ಲಿ ಬಂದಿರುವಂತಹ ಪ್ರತಿಯೊಬ್ಬರ ಆತ್ಮಿಕ ಕಿವಿಗಳನ್ನ ಹೃದಯಗಳನ್ನ ತೆರೆ ಮಾಡಬೇಕಾಗಿ ನಿಮ್ಮ ಕೈಯಲ್ಲಿ ಒಪ್ಪಿಸಿಕೊಂಡು ಪ್ರಾರ್ಥಿಸಿ ಬೇಡಿಕೆ ಹೊಂದಿದ್ದೇವೆ. ಹಲ್ಲೆಲೂಯ, ಹಲ್ಲೆಲೂಯ. ಈ ಲೋಕದಲ್ಲಿ ಯಾವಾಗ್ಲೂ ನಮ್ ಕಡೆ ಎಲ್ಲ ಇದ್ದಾಗ ಬರ್ತಾರೆ, ನಾವಿದೀವಿ ಭಯಪಡಬೇಕು, ಯಾವಾಗ್ಲೂ ನಾವಿದೀವಿ ನಿಮ್ ಜೊತೆ ಅಂತಾರೆ. ಕಷ್ಟ ಬಂದಾಗ ಯಾರು ನಮ್ ಜೊತೆ ನಿಲ್ಲೋದಿಲ್ಲ. ಆದ್ರೆ ದೇವರು ಹೇಳ್ತಾನೆ, ನಿನ್ನ ಹೆತ್ತ ತಾಯಿ ನಿನ್ನನ್ನ ಮರ್ತಾಳು, ಆದ್ರೆ ನಾನ್ ನಿನ್ನನ್ನು ಮರೆಯೋದೇ ಇಲ್ಲ. ನಾನ್ ನಿನ್ನನ್ನು ಮರೆಯೋದೇ ಇಲ್ಲ. ಯಾಕಂತಂದ್ರೆ ನಮ್ಮ ತಾಯಿಯ ಗರ್ಭದಲ್ಲಿ ನಮ್ಮನ್ನ ಜನ್ಮ ಕೊಟ್ಟಂತ ತಂದೆ ತಾಯಿಗಳು ನಮ್ಮನ್ನ ನೋಡೋದಕ್ಕಿಂತ ಮುಂಚೆನೆ ದೇವರ ಕಣ್ಣುಗಳು ನಮ್ಮನ್ನ ತಾಯಿಯ ಗರ್ಭದಲ್ಲೇ ನೋಡಿದ. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರ. ಪ್ರಿಯ ದೇವಚಂದ್ರೆ, ಈ ಬೆಳಗಿನ ಛಾವದಲ್ಲಿ ಕೆಲ ವಾಕ್ಯಗಳನ್ನ ಧ್ಯಾನಿಸ್ತಾ ಈ ತಿಂಗಳ ವಾಗ್ದಾನವನ್ನ ಧ್ಯಾನ ಮಾಡಿ ನಾವು ಮುಂದೆ ಹೋಗೋಣ. ಪ್ರಿಯರೇ, ಗಮನಿಸಿ, ಇವತ್ತು ನಾವು ಎಲ್ಲರೂ ಆರಾಧನೆಗೆ ಬರ್ತಾ ಇದ್ದೇವೆ. ಕೆಲವರು ಬಂದಿಲ್ಲ, ಬಂದ್ರು ಕೂಡ ಬರ್ಲಾರ್ದಂಗಿರ್ತಾರೆ. ಆದ್ರೆ ಅವ್ರ ಜೀವಿತನೇ ಇಲ್ಲಿ ಇರೋದಿಲ್ಲ. ಯಾಕಂದ್ರೆ ಮನಸ್ಸೇ ಹೊರಗಡೆ ಇರ್ತದೆ. ಸುಮ್ನೆ ಶರೀರ ಮಾತ್ರ ಇಲ್ಲಿ ಇರ್ತದೆ, ಅವರ ಮನಸ್ಸು ಹೊರಗಡೆ ಇರ್ತದೆ. ಯಾವಾಗ್ಲೂ ದೇವರ ಜೊತೆ ಬರಬೇಕಂತ ಆಸೆ ಪಡ್ತಾರಲ್ಲ, ದೇವರ ನನ್ನ ಜೀವಿತ ಆಶೀರ್ವದಿಸಬೇಕಂತ ಆಸೆ ಪಡ್ತಾರಲ್ಲ, ಅವ್ರು ಯಾವಾಗ್ಲೂ ದೇವರನ್ನ ಬಿಟ್ಟು ಹೋಗೋದಿಲ್ಲ. ಬಿಟ್ಟು ಹೋಗೋರು ಯಾರು ಗೊತ್ತಾ? ಮನಸ್ಸು ಆ ಕಡೆ ಈ ಕಡೆ ಮಾಡೋರು ಯಾರು ಗೊತ್ತಾ? ನನಗೆ ದೇವರ ಅವಶ್ಯಕತೆ ಇಲ್ಲ, ನಾನಾಗೆ ಮಾಡಿದ್ರೆ ಎಲ್ಲ ಆಗತ್ತೆ. ನೀನಾಗಿ ಮಾಡಿದ್ರೆ ಏನೂ ಆಗೋದಿಲ್ಲ. ನಿನ್ ಜೀವಿತದಲ್ಲಿ ಏನು ನೀನು ಕಂಡುಕೊಳ್ಳಕ್ಕೂ ಆಗೋದಿಲ್ಲ. ಯೇಸು ಸ್ವಾಮಿ ಹೇಳ್ತಾರೆ, ನನ್ನನ್ನು ಬಿಟ್ಟು ನೀವು ಏನು ಮಾಡಲಾರದೆ. ಹಲ್ಲೆಲೂಯ. ಇವತ್ತು ನಾವು ಮನುಷ್ಯ ಏನ್ ತಿಳ್ಕೊಂಡ್ ಬಿಟ್ಟಿದ್ದಾನೆ ಅಂತಂದ್ರೆ, ನಾನೇ ಮಾಡ್ಬೇಕಂತ ಓಡಾಡ್ತಾ ಇದ್ದಾನೆ. ಕಲ್ಪನೆ ತಪ್ಪಿದೆ, ನಿನ್ನ ಕಲ್ಪನೆ ತಪ್ಪಿದೆ. ಸ್ವಲ್ಪ ಆಲೋಚಿಸು. ಇವತ್ತು ಈ ಬೆಳಗಿನ ಛಾವದಲ್ಲಿ ಈ ತಿಂಗಳ 7ನೇ ತಿಂಗಳದ ವಾಗ್ದಾನದ ಆರಾಧನೆಯನ್ನ ನಾವು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನನ್ನ ಕೆಲ ಪ್ರಶ್ನೆಗಳನ್ನ ನಿಮ್ ಜೊತೆ ಇಟ್ಕೊಂಡು ನಾನು ಮುಂದೆ ಸಾಗ್ತೇನೆ. ಗಮನ ಕೊಟ್ಟು ಕೇಳ್ರಿ. ಇನ್ನೊಂದು ಗಮನಿಸಿ, ಮಧ್ಯೆ ಮಾತಾಡಬೇಡ್ರಿ. ನಿಮಗೆಲ್ಲರಿಗೂ ಕಿವಿ ಮಾತು ಹೇಳ್ತೇನೆ. ಪಕ್ಕಕ್ಕೆ ಕುತ್ಕೊಂಡು ಯಾರು ಮಾತಾಡಿಸ್ತಾರಲ್ಲ, ನಿಮ್ ಪಕ್ಕಕ್ಕೆ ಕುತ್ಕೊಂಡು ಯಾರು ಮಾತಾಡಿಸ್ತಾರೆ, ನಿಮ್ಮ ಮನಸ್ಸು ಆ ಕಡೆ ಈ ಕಡೆ ತಿರುಗಿಸ್ತಾರೆ, ನಿಮ್ಮನ್ನ ಸ್ವಲ್ಪ ಡೈವರ್ಟ್ ಮಾಡ್ತಾರಲ್ಲ, ಇವ್ರು ಯಾರು ಗೊತ್ತೇನ್ರಿ? ನಿಜವಾಗಿ ನೀವು ಅರ್ಥ ಮಾಡ್ಕೋಬೇಕು, ಅವರ ಒಳಗಡೆ ಸೈತಾನನ ಆತ್ಮ ಕೆಲಸ ಮಾಡ್ತಾ ಇದ್ದಾನೆ. ಎಚ್ಚರಿಕೆಯಿಂದ ಪಕ್ಕದವರ ವಿಚಾರ ಸ್ವಲ್ಪ ಗಮನ ಇರಬೇಕು. ನಿಮ್ಮನ್ನ ಹೆಂಗೋ ಅವ್ರು ಏನೋ ಮಾಡ್ತಾ ಇದಾರೆ ಅಂತಂದ್ರೆ ತಿಳ್ಕೋಬೇಕು. ವೈರಿ ಅವನ ಒಳಗಡೆ ಹೋಗಿ ನಿನ್ನಗೆ ಏನೋ ದಾರಿ ತಪ್ಪಿಸ್ತಾ ಇದ್ದಾನೆ. ಬಹಳ ಕೇರ್ಫುಲ್ ಆಗಿರ್ಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಎದ್ದೆದ್ದು ಹೋಗಿ ನೀರು ಕುಡಿಯೋದು, ಓಡಾಡೋದು ಏನಾಗಲ್ಲ, ಸಾಯಲ್ಲ. ಸತ್ರೆ ನೋಡೋಣ, 1-2 ತಾಸು ಸತ್ರೆ, ಆಮೇಲೆ ವಿಚಾರ ಮಾಡೋಣ, ಏನಾಗಲ್ಲ, ಕೂತ್ಕೊಳ್ರಿ. ಹಲ್ಲೆಲೂಯ. ಆದ್ರೆ ದೇವರ ಸನ್ನಿಧಿಯಲ್ಲಿ ತ್ಯಾಗದಿಂದ ಕಾರ್ಯ ಮಾಡ್ರೆ, ಮಕ್ಕಳನ್ನ ಮನೆಯಿಂದ ಬರುವಾಗಲೇ ಮಕ್ಕಳಿಗೆ ಒಂದು ವಾರ್ನಿಂಗ್ ಮಾಡಿಬಿಡ್ಬೇಕು. ಪ್ರಾರ್ಥನೆ ಮುಗಿಯೋ ತನಕ ಎದ್ದು ಬಂದ್ರೆ ನಿನ್ನ ಕೈ ಕಾಲನೇ ಕಟ್ ಮಾಡ್ತೀನಿ ಅಂತ ಹೇಳ್ರಿ. ಅಲ್ಲೇ ಮನೆಯಾಗೆ ಇಲ್ಲಿ ಬಂದು ಕಟ್ ಮಾಡಬೇಡ. ಇಲ್ಲಿ ಬಂದು ಕಟ್ ಮಾಡಕ್ ನೋಡ್ತೀವಿ ನಾವು, ಆಗಲ್ಲ. ಹಲ್ಲೆಲೂಯ. ಅಲ್ಲೇ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬರ್ಬೇಕು. ಓಕೆ, ದೇವರು ನಿಮ್ಮನ್ನು ಆಶೀರ್ವದಿಸಿ. ಗಮನ ಕೊಟ್ಟು ಇವತ್ತಿನ ಸಂದೇಶ ಸ್ವಲ್ಪ ಗಮನ ಕೊಟ್ಟು ಕೇಳಬೇಕು. ಪ್ರಿಯರೇ, ನಾನು ಕೆಲ ಪ್ರಶ್ನೆಗಳನ್ನ ಮಾಡ್ತೇನೆ. ದೇವರ ಆತ್ಮನ ಸ್ಪರ್ಶ ಇದೆಯಾ ನಮಗೆ? ದೇವರ ಆತ್ಮನ ಸ್ಪರ್ಶ ನನ್ನ ಮೇಲೆ ಇದೆ ಅಂತ ಎಷ್ಟು ನಾನು ನಂಬ್ತೀರಿ? ಆತ್ಮ ಸಾಕ್ಷಿಯಾಗಿ ಹೇಳ್ಬೇಕು, ಸುಮ್ಮನೆ ನಟನೆ ಮಾಡಕ್ಕಲ್ಲ. ಸ್ಪರ್ಶ ಇದೆಯಾ ಅಂತಂದ್ರೆ ಒಪ್ಪುತ್ತೀರಾ? ಸ್ಪರ್ಶ ಅಂದ್ರೇನೆ ಗೊತ್ತಿಲ್ಲ. ದೇವರ ಆತ್ಮನ ಅಭಿಷೇಕ ಅನ್ನೋದೇ ಗೊತ್ತಿಲ್ಲ. ದೇವರ ಆತ್ಮನ ಒಂದು ನಡೆಸುವಿಕೆ ಅನ್ನೋದೇ ಗೊತ್ತಿಲ್ಲ. ಹೇಳ್ತಾ ಇದ್ದೀರಾ? ಹಲ್ಲೆಲೂಯ. ಗಮನಿಸಿ, ದೇವರ ಆತ್ಮನ ಸ್ಪರ್ಶ ಇದ್ದಂತ ವ್ಯಕ್ತಿ, ದೇವರ ಆತ್ಮನ ಸ್ಪರ್ಶ ನನಗೆ ಬೇಕು ಅನ್ನುವಂತ ವ್ಯಕ್ತಿ, ದೇವರ ಆತ್ಮ ನನಗೆ ಬೇಕು, ಆತನಿಂದಲೇ ನನಗೆ ಬಿಡುಗಡೆ, ಆತನಿಂದಲೇ ನನ್ನ ಜೀವಿತದಲ್ಲಿ ಒಂದು ಪರಿವರ್ತನೆ ಅಂತ ಅನ್ಕೊಂಡವನು, ಅವನು 4 ಪ್ರಶ್ನೆಗಳನ್ನ ನನಗೆ ಈಗ ಹೇಳುವಂತ ವಿಷಯವನ್ನ ಗಮನ ಇಟ್ಟು ಕೇಳಿದ್ರೆ. ಪ್ರಿಯರೇ, ಮೊನ್ನೆ ನಾನು ಒಂದು ವಿಡಿಯೋದಲ್ಲಿ ಕೂಡ ಅದನ್ನ ನಾನು ಹೇಳಿದ್ದೆ, ಗಮನಿಸಿ. ಇವತ್ತು ಆ ಮಾತನ್ನ ನಾವು ನಿಮ್ ಜೊತೆ ಹಂಚ್ಕೊಳ್ಳೋದಕ್ಕೆ ನಾನು ಬಯಸ್ತೇನೆ. ನೀನು ಸಿದ್ಧವಾಗಿದೀಯಾ? ದೇವರಾತ್ಮನ ಕಾರ್ಯಗಳನ್ನ ಹೊಂದ್ಕೊಳ್ಳೋದಕ್ಕೆ ನೀನು ಸಿದ್ಧವಾಗಿದೀಯಾ? ನೀವು ಸಿದ್ಧವಾಗಿದ್ದೀರಾ? ಹಾಗಾದ್ರೆ ಇವತ್ತು ಬಹಳ ಕೇರ್ಫುಲ್ ಆಗಿ ದೇವರ ಮಾತನ್ನು ಕೇಳೋಣ. ದೇವರಲ್ಲಿ ಎಲ್ಲರೂ ಬಹಳ ಸಂತೋಷ. ಎಲ್ಲರಿಗೆ ದೇವರ ಸನ್ನಿಧಿಗೆ ಹೋಗ್ಬೇಕಂದ್ರೆ ಬಹಳ ಸಂತೋಷ. ಪ್ರಾರ್ಥನೆಗೆ ಹೋಗ್ಬೇಕಂದ್ರೆ ಸಂತೋಷ. ಇಲ್ಲಿ ಬಂದು ನಿದ್ದೆ ಮಾಡಿ ಹೋದ್ರೂ ಪರವಾಗಿಲ್ಲ. ಆದ್ರೆ ದೇವರ ಸನ್ನಿಧಾನಕ್ಕೆ ಬರ್ಬೇಕಂದ್ರೆ ಸಂತೋಷ. ಆದ್ರೆ ಆ ಸಂತೋಷದ ಮಧ್ಯೆ ಒಂದು ವಿಷಯವನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ, ಕೇಳಿ. ಇವತ್ತು ದೇವರ ಸನ್ನಿಧಿಯಲ್ಲಿ ಆತನಲ್ಲಿ ನಾನು ಪ್ರಜ್ವಲಿಸಬೇಕು ಅನ್ನುವಂತ ಮನಸ್ಸು ಇದೆಯಾ ನಿನಗೆ? ಆತನಲ್ಲಿ ನಾನು ಬೆಳಿಬೇಕಂತ ಮನಸ್ಸಿದೆಯಾ? ಅಷ್ಟು ಮೊದಲನೇ ಪ್ರಶ್ನೆ. ಒಬ್ಬ ದೇವರ ಮಗನು ದೇವರಲ್ಲಿ ಬೆಳಿಬೇಕಂತ ಆಸೆ ಇರಬೇಕು.
ಎಲ್ಲೆಲ್ಲೋ ಬೆಳೀತಾ ಇದ್ದೀವಿ, ಯಾವ್ಯಾವ ವಿಷಯದಲ್ಲೇ ಬೆಳೀತಾ ಇದ್ದೀವಿ, ಹಣ ಆಸ್ತಿ ಅಂತಸ್ತು ಎಲ್ಲೆಲ್ಲೋ ಓಡ್ತಾ ಇದ್ದೀವಿ. ಹಲೋ, ನಿನ್ನ ಮನಸ್ಸು ಮೊದಲು ಸರಿ ಇಲ್ದಿದ್ರೆ ನೀನು ಏನ್ ಸಂಪಾದನೆ ಮಾಡಿದ್ರೆ ಎಲ್ಲ ಅಲ್ಲೆಲ್ಲೂ ಕೇಳು. ನೀನು ದೇವರಲ್ಲಿ ಬೆಳಿಬೇಕಂತ ಆಸೆ ಪಡ್ತೀಯ, ಪ್ರಜ್ವಲಿಸಬೇಕಂತ ಆಸೆ ಪಡ್ತೀಯ, ಮೊದಲನೇ ಪ್ರಶ್ನೆ. ಎರಡನೇದಾಗಿ, ದೇವರ ಆತ್ಮನ ಅಭಿಷೇಕದ ಸ್ಪರ್ಶ ನಿನ್ ಮೇಲೆ ಇರಬೇಕಂತ ಹೇಳಿ ನೀನು ಆಸೆ ಪಡ್ತೀಯ. ದೇವರ ಆತ್ಮನು ನನ್ನನ್ನು ಆಳ್ವಿಕೆ ಮಾಡ್ಬೇಕಂತ ಆಸೆ ಪಡ್ತೀಯ. ಅವಶ್ಯಕತೆ ಇಲ್ಲ ನಿಮಗೆ, ಎಲ್ಲ ಸ್ಟಾಕ್ ಆಗಿದ್ದೀರಿ, ಎಲ್ಲ ಸ್ಟಾಕ್ ಇದೆ, ಏನಿಲ್ಲ, ಏನು ಕಡಿಮೆ ಇಲ್ಲ ನಾವು. ಹಲ್ಲೆಲೂಯಾ. ಎರಡನೇ ಪ್ರಶ್ನೆ, ದೇವರ ಆತ್ಮನೇ ನನ್ನ ನಡೆಸಬೇಕು, ಆತನ ಒಂದು ನಡೆಸುವಿಕೆ ನನಗೆ ಬೇಕಂತ ಆಸೆ ಪಡ್ತೀರಾ? ಹಲ್ಲೆಲೂಯಾ. ಮೂರನೇದಾಗಿ, ದೇವರು ನಿನ್ನ ಕರ ಹಿಡಿದು ನಿನ್ನನ್ನ ಬಲಪಡಿಸಬೇಕಂತ ಹೇಳಿ ಎದುರು ನೋಡ್ತೀಯ ದೇವರನ್ನ. ದೇವರೇ ನನ್ನನ್ನು ಬಲಪಡಿಸಬೇಕಂತ ಎದುರು ನೋಡ್ತೀಯ. ನಮಗ್ ಹಂಗಿಲ್ಲ, ಪಕ್ಕದವ್ರು ಬಂದು ಹೇಳ್ಬೇಕು, ಇರ್ಲಿ ಆಗತ್ತೆ ಅದು ಪಕ್ಕದವ್ರು ಹೇಳ್ಬೇಕು. ಅವಾಗ ನಮ್ಗೆ ಯಾರಾದ್ರೂ ನಮಗೆ ಮಾತಾಡ್ಸಕ್ ಬರ್ಲಿಲ್ಲ ಅಂದ್ರೆ ಮನಸ್ಸು ಆರಾಮ್ ತಪ್ಪಿದಾಗ ನೋಡ್ಬೇಕ್ರಿ. ನಮ್ಮನ್ನು ಗುರ್ತ ಇಟ್ಟಿರ್ತಾರೋ, ಯಾರು ಬಂದಾರೋ ಯಾರು ಬಂದಿಲ್ಲೋ, ಯಾವಾಗ ಬಂದ್ರು, ಎಷ್ಟು ಹೊತ್ತೆ ಕೂತ್ರು, ಏನು ಎಲ್ಲ ನೀವು ಮರ್ತಿರ್ಬೋದು, ಅವ್ರು ಮರಿಯಲ್ಲ. ನೀವು ಹೋಗ್ಲಿಲ್ಲ ಅಂದ್ರೆ ಎಲ್ಲ ಗೆರಿ ಹಾಕಿಟ್ಟಿರ್ತಾರೋ, ಇಷ್ಟು ದಿನ ಬಂದಿಲ್ಲ ಅಂತ ಹೇಳಿ. ಆದ್ರೆ ದೇವರು ಯಾವಾಗ ನೀನು ಕೂಗ್ತೀಯೋ ಅವಾಗ ನಿನ್ನ ಹತ್ತಿರ ಇರ್ತಾನೆ. ಯಾವಾಗ ನೀನು ದೇವರನ್ನ ಬಯಸ್ತೀಯೋ ಆಗ ದೇವರ ಚಿತ್ರ ಬಂದ್ಬಿಡ್ತಾನೆ. ಹಲ್ಲೆಲೂಯಾ. ನಾಲ್ಕನೇ ಪ್ರಶ್ನೆ, ಜನರು ನಿನ್ನನ್ನ ತಿರಸ್ಕಾರ ಮಾಡಿದಾಗ, ನಿನ್ನ ಸ್ವಂತದವರು ಇರ್ಲಿ, ನಿನ್ನ ಮನೆಯವರು ಇರ್ಲಿ, ಯಾರ ಇರ್ಲಿ, ನಿನ್ನನ್ನು ತಿರಸ್ಕಾರ ಮಾಡಿದಾಗ, ಎಲ್ಲರೂ ನಿನ್ನನ್ನು ಹೀಯಾಳಿಸಿ ಹೊರಗೆ ಹಾಕಿದಾಗ, ಅವಾಗ ನೀನು ದೇವರೊಂದಿಗೆ ಇರಬೇಕನ್ನುವಂತ ಆಸೆ ಇದೆಯಾ ನಿನಗೆ? ಎಲ್ಲರೂ ನನ್ನನ್ನು ತಳ್ಳಿಬಿಟ್ರು ಪರವಾಗಿಲ್ಲ, ನಾನು ದೇವರೊಟ್ಟಿಗೆ ಇರ್ಬೇಕಂತ ಆಸೆ ಇದೆಯಾ? ಇದು ಭಾರಿ ಕಷ್ಟ ರೀ. ಫಸ್ಟ್ ಅಲ್ಲಿ, ನೆಕ್ಸ್ಟ್ ಇಲ್ಲಿ, ಆದ್ರೆ ದೇವರದ್ದು ಫಸ್ಟ್ ಇಲ್ಲಿ, ಆಮೇಲೆ ಅಲ್ಲಿ ಅಂತ ದೇವರು ಹೇಳ್ತಾರೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಗಮನಿಸಿ, 4 ಪ್ರಶ್ನೆಗಳನ್ನ ಅರ್ಥ ಆಯ್ತು ಅಂತ ಅನ್ಕೊಳ್ತೇನೆ, ಕೇಳ್ರಿ. ಈಗ ನಾವು ಈ 4 ಪ್ರಶ್ನೆಗಳನ್ನ ಇಟ್ಕೊಂಡು ಇವತ್ತು ನೀನು ಕೂತಿದ್ರೆ, ಈ 4 ಪ್ರಶ್ನೆಗಳನ್ನ ಇಟ್ಕೊಂಡು ಇವತ್ತು ದೇವರ ಸನ್ನಿಧಾನದಲ್ಲಿ ಬೆಳಿಬೇಕು, ನಾನು ಇರಬೇಕು, ನಾನು ದೇವರೇ ನನಗೆ ಮುಖ್ಯ ಅಂತ ಇವತ್ತು ನೀನು ಇರೋದಾದ್ರೆ ತಿಳ್ಕೋ, ಬೆಳಕು ನಿನ್ನ ಜೀವಿತದಲ್ಲಿ ಪ್ರಕಾಶಿಸೋದಕ್ಕೆ. ವಾಕ್ಯವನ್ನ ಧ್ಯಾನಿಸೋಣ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 60ನೇ ಅಧ್ಯಾಯದ 1ನೇ ವಾಕ್ಯವನ್ನ ಧ್ಯಾನ ಮಾಡೋಣ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 60ನೇ ಅಧ್ಯಾಯದ 1ನೇ ವಾಕ್ಯ. ಯಾರಾದ್ರೂ ಒಬ್ರು ಓದ್ತೀರಾ? ಗಟ್ಟಿಯಾದ ಧ್ವನಿನ ಸರಿಯಾಗಿ ಓದ್ಬೇಕಾ? ತಪ್ಪು ಓದ್ಬೇಕು. ಓಕೆ, 61. 7 ಪ್ರಕಾಶಿಸು, ನಿನಗೆ ಬೆಳಕು. ಯಾವ ಬೆಳಕು? ಈ ಬೆಳಕು ಕಾಣ್ತಾ ಇಲ್ವಾ? ಈ ಬೆಳಕು ಇದೆಯಲ್ಲ ಇವತ್ತು? ಬೆಳಕಿದೆಯಾ ಇವತ್ತು ಹೊರಗಡೆ? ಸ್ವಲ್ಪ ಮಾತಾಡ್ತದೆ. ಬೆಳಕಿದೆಯಲ್ಲ, ಈ ಬೆಳಕು ಕಾಣಲ್ವಾ? ದೇವರು ಹೇಳ್ತಾನೆ, ಓ ಮಗನೇ ಮಗಳೇ, ನೀನ್ ಎಲ್ಲಿ ಸಿಕ್ಕಾಕೊಂಡಿದೀಯೋ, ನೀನು ಅವಿತು ಕೂತ್ಕೊಂಡಿದೀಯೋ, ಸ್ವಲ್ಪ ಎಚ್ಚರವಾಗಿದ್ದು ನೀನು ನನ್ನ ಪ್ರಸನ್ನತೆ ಬಯಸೋದಾದ್ರೆ, ನೀನು ನನ್ನ ಸಹಾಯವನ್ನ ಬಯಸೋದಾದ್ರೆ, ನಿನ್ನನ್ನು ಆವರಿಸಿಕೊಂಡಂತ ಕತ್ತಲೆ, ಈ ಕತ್ತಲೆ ಅಲ್ಲ, ಈ ಬೆಳಕಲ್ಲ. ನಿನಗೆ ಯಾವುದೋ ಒಂದು ರೋಗ, ಯಾವುದೋ ಒಂದು ಕಷ್ಟ, ಯಾವುದೋ ಒಂದು ಬಾಧೆ, ಯಾವುದೋ ಒಂದು ರೀತಿಯಲ್ಲಿ ನೀನು ಮುಳುಗಿ ಕೂತಿರುವಾಗ, ಅಥವಾ ನಿನಗೆ ಕಣ್ಣೀರಿನಲ್ಲಿ ನೀನು ಕೈ ತೊಳೆಯುವಂತ ಒಂದು ಪರಿಸ್ಥಿತಿ ನಿನಗಿದ್ದಾಗ, ಆ ಸಮಯದಲ್ಲಿ ದೇವರನ್ನು ನೋಡೋದಾದ್ರೆ ದೇವರು ಹೇಳ್ತಾನೆ, 7 ಪ್ರಕಾಶಿಸು. ನಿನಗೇನು ಬಂತು? ಯಾವ ಬೆಳಕು? ದೇವರು ಹೇಳ್ತಾನೆ, ಬೆಳಕಾದವನು ನಾನೇ ನಿನ್ನ ಜೀವಿತದಲ್ಲಿ ಬಂದಿದ್ದಾನೆ. ನಿನ್ನ ಒಳಗಡೆ ಇರುವಂತಹ ಎಲ್ಲಾ ಕತ್ತಲೆತನವನ್ನ, ನಿನ್ನ ಒಳಗಡೆ ಇರುವಂತಹ ಎಲ್ಲಾ ಕಲ್ಮಶವನ್ನ, ನಿನ್ನ ಒಳಗಡೆ ಇರುವಂತಹ ಪಾಪದ ಕ್ರಿಯೆಗಳನ್ನ, ದೆವ್ವ ಪಿಶಾಚಿಯ ಕಾರ್ಯಗಳು, ಮಾಟ ಮಂತ್ರದ ಶಕ್ತಿಗಳು ನಿನ್ನನ್ನ ಒಂದು ವೇಳೆ ಅವಿದು ಇಟ್ಕೊಂಡ್ರೆ, ನೀನು ನನ್ನನ್ನು ಆಕರ್ಷಿಸೋದಾದ್ರೆ, ನೀನು ನನ್ನನ್ನು ಬಯಸೋದಾದ್ರೆ, ಬೆಳಕಾಗಿ ನಿನ್ನ ಜೀವಿತದಲ್ಲಿ ಪ್ರವೇಶಿಸುತ್ತೇನೆ. ಬೆಳಕಾಗಿ ನಿನ್ನ ಜೀವಿತದಲ್ಲಿ ನಾನು ಕಾರ್ಯವನ್ನ ಮಾಡುತ್ತೇನೆ. ಕತ್ತಲೆಯು ಹೊರಟು ಹೋಗ್ಬಿಡುತ್ತದೆ. ಎಲ್ಲಿ ಬೆಳಕಿರ್ತದೋ ಅಲ್ಲಿ ಕತ್ತಲೆ ಇಲ್ಲ. ಬೇಕಾದ್ರೆ ಟ್ರೈ ಮಾಡಿ ನೋಡ್ರಿ, ನಿಮ್ಮ ಮನೆಯಲ್ಲಿ ಲೈಟ್ ತೆಗೆದು ಬಿಡ್ರಿ, ಕತ್ತಲೆ ಏನು ಕಾಣೋದಿಲ್ಲ. ಆದ್ರೆ ಆ ಸಮಯದಲ್ಲಿ ನೀವು ಮೊಬೈಲ್ ಟಾರ್ಚ್ ಆಗಲಿ, ಅಥವಾ ಒಂದು ಮೇನ್ ಬತ್ತಿ ಆಗಲಿ, ಅಥವಾ ಒಂದು ಲೈಟ್ ಆಗಿ ಆನ್ ಮಾಡಿಬಿಡ್ರಿ, ಕತ್ತಲೆಯಲ್ಲಿ ಹೋಯ್ತು ಗೊತ್ತಾಗತ್ತಾ? ಅಲ್ಲಿದ್ದಂತ ಕತ್ತಲೆ ಎಲ್ಲಿ ಹೋಯ್ತು ಗೊತ್ತಾಯ್ತಾ? ಆಗತ್ತಾ? ಹುಡುಕ್ಬಹುದಾ? ಹಲ್ಲೆಲೂಯಾ. ಇವತ್ತು ಮನುಷ್ಯನ ಜೀವಿತದಲ್ಲಿ ಅನೇಕ ಕಾರ್ಯಗಳು ಅವನನ್ನ ಅಲ್ಲೇ ತುಳಿದು ಇಟ್ಟ ಹಾಗೆ ಮುಚ್ಚಿಟ್ಕೊಂಡ್ಬಿಟ್ಟಿದೆ. ಆದ್ರೆ ದೇವರು ಹೇಳ್ತಾನೆ, ಮಗನೇ, ನೀನ್ ನನ್ನನ್ನು ಬಯಸ್ತೀಯಾ? ನೀನ್ ನನ್ನ ಸಹಾಯ ಬೇಡ್ತೀಯಾ? ನನ್ನ ಜೊತೆ ಇರೋದಕ್ಕೆ ನಿನಗೆ ಮನಸ್ಸಿದೆಯಾ?
ಎಲ್ಲಿ ಅವಮಾನ ಇದೆಯೋ ಅಲ್ಲೇ ನಾನು ಸನ್ಮಾನಿಸೋದಕ್ಕೆ ರೆಡಿ. ನೀ ನನ್ನನ್ನ ಬಯಸ್ತೀಯ ಇವತ್ತು, ನನ್ನ ಪರ್ಶ್ಯವು ಬೇಕಂತ ಬಯಸ್ತೀಯ ಇವತ್ತು. ಹಾಗಾದ್ರೆ ನಿನ್ನ ಒಳಗಡೆ ಇರುವಂತ ಕತ್ತಲೆಗೆ ಸಂಬಂಧಪಟ್ಟಂತ ಕ್ರಿಯೆಗಳನ್ನ ನಾನು ಪ್ರವೇಶ ಮಾಡಿದಾಗಲೇ ಹೇಗೆ ಒಂದು ಮನೆಯಿಂದ ಕತ್ತಲೆ ಹೊರಟು ಹೋಗುತ್ತೋ ಹಾಗೆ ನಿನ್ನ ಜೀವಿತದಿಂದ ಕತ್ತಲೆ ಹೊರಟು ಹೋಗುತ್ತೆ. ಹಲ್ಲೆಲೂಯ. ಮುಂದಿನ ವಾಕ್ಯ ಗಮನಿಸೋಣ. ದೇವರ ನೋಡ್ರಿ, ಇದು ವಾಕ್ಯ ಹೀಗೆ ಹೇಳ್ತದೆ, ಸೂರ್ಯನ ಬೆಳಕಲ್ಲ, ಚಂದ್ರನ ಬೆಳಕಲ್ಲ, ಅಥವಾ ಯಾವುದೋ ಒಂದು ಲೈಟ್ ಇಟ್ಕೊಂಡು ಯಾವುದೋ ಒಂದು ಫೋಕಸ್ ಇಟ್ಕೊಂಡು ಹಾಕೊಂಡಂತ ಬೆಳಕಲ್ಲ. ಬೈಬಲ್ ಹೇಳ್ತದೆ ದೇವರ ಬೆಳಕು ನಿನ್ನ ಮೇಲೆ ಉದಯಿಸುವಂತದಾಗತ್ತೆ. ದೇವರ ಬೆಳಕು ನಿನ್ನ ಮೇಲೆ ಬರ್ತದೆ. ಯಾವಾಗ ದೇವರು ನಿನ್ನ ಮೇಲೆ ಇಳಿದು ಬರ್ತಾನೋ ನಿನ್ನ ಒಳಗಡೆ ಇರುವಂತ ಎಲ್ಲ ಅಶುದ್ಧ ಕ್ರಿಯೆಗಳು ಹೊರಟು. ಗಮನಿಸಿ, ಒಂದು ಸಾರಿ ಗೆರೆಸಿಮೆ ಅನ್ನುವಂತ ಒಂದು ಸೀಮೆಯಲ್ಲಿ ಒಬ್ಬ ವ್ಯಕ್ತಿ ದೆವ್ವದಿಂದ ಆತನು ಬಹಳ ಕಾಟಕ್ಕೆ ಒಳಗಾಗಿದ್ದ, ಬಹಳ ಟಾರ್ಚರ್ ಇತ್ತು, ಬಹಳ ಒಂದು ಕಷ್ಟಪಡ್ತಿದ್ದ. ಅವನಿಗೆ ಕೈಕಾಲುಗಳು ಸರಪಣಿಯಿಂದ ಕಟ್ಟಿದ್ರು ಅಂತ ಬೈಬಲ್ ಹೇಳ್ತದೆ. ಹೌದಾ? ಸರಪಣಿಯಿಂದ ಕಟ್ಟಿದ್ರು. ಯಾರು ಅವನನ್ನ ನೋಡಕ್ ಆಗ್ತಿರ್ಲಿಲ್ಲ, ಯಾರು ಅವನನ್ನ ಮಾತಾಡ್ಸಕ್ ಆಗ್ತಿರ್ಲಿಲ್ಲ. ಅಂತ ಕ್ರೂರಿಯಾದಂತ ವ್ಯಕ್ತಿ ತನ್ನ ಮೈಯನ್ನ ಕಲ್ಲುಗಳಿಂದ ಜಜ್ಕೋತಾ ಇದ್ದಂತೆ. ಅಷ್ಟು ಭಯಾನಕವಾದಂತ ವ್ಯಕ್ತಿ. ಒಂದು ದಿನ ಯೇಸು ಸ್ವಾಮಿ ಅವನನ್ನ ಭೇಟಿಯಾಗ್ಲಿಕ್ಕೆ ಆ ಮಾರ್ಗವನ್ನ ಹಿಡಿತಾರೆ. ಕೇಳ್ತೀರಾ? ಹಲ್ಲೆಲೂಯ. ಕತ್ತಲೆಯ ಜೀವನ, ಮನೆಯಲ್ಲಿ ಇಟ್ಕೊಳಕ್ ಆಗ್ತಾ ಇಲ್ಲ, ಮನೆಯಿಂದ ಹೊರಗಾಕ್ಬಿಟ್ಟಿದ್ದಾರೆ. ಯಾಕಂದ್ರೆ ಮನೆಯಲ್ಲಿ ಏನು ಉಳಿಸ್ತಾ ಇಲ್ಲ, ಎಲ್ಲವನ್ನ ಹಾಳು ಮಾಡ್ತಾ ಇದ್ದಾನೆ. ಯಾರು ಅವನನ್ನು ಮುಂದೆ ನಿಂತ್ಕೊಳಕ್ ಆಗ್ತಾ ಇಲ್ಲ, ಯಾರು ಅವನನ್ನು ಮುಟ್ಟಕ್ ಆಗ್ತಾ ಇಲ್ಲ. ಅವನನ್ನು ನೋಡಿ ದೂರದಿಂದ ಓಡಿ ಹೋಗ್ತಾರೆ, ಯಾರು ಕೂಡ ಅವನನ್ನ ನೋಡಕ್ ಆಗ್ತಾ ಇರ್ಲಿಲ್ಲ. ಅಂತ ಒಂದು ಪರಿಸ್ಥಿತಿಯಲ್ಲಿ ಅವನ ಅಂದ್ರೆ ಕಲ್ಲುಗಳಲ್ಲಿ ಅವನು ವಾಸ ಮಾಡ್ತಾ ಇದ್ದ. ಮನೆ ಇಲ್ಲ, ತಿನ್ನಕ್ಕಿಲ್ಲ. ಅಂತ ಒಂದು ಪರಿಸ್ಥಿತಿಯಲ್ಲಿ ಇದ್ದಂತ ವ್ಯಕ್ತಿಯ ಜೀವಿತದಲ್ಲಿ ಒಂದು ಸಾರಿ ಯೇಸು ಎಂಟ್ರಿ ಬರ್ತಾರೆ. ಯೇಸು ಸ್ವಾಮಿ ಅಲ್ಲಿ ಹಾಗೆ ಮುಂದೆ ಹೋಗ್ತಾ ಇರ್ತಾರೆ. ಅವಾಗಲೇ ಆ ದೆವ್ವವು ಯೇಸುವನ್ನ ನೋಡಿ ಕೂಗ್ತದೆ. ಹಲ್ಲೆಲೂಯ. ಯೇಸು ಏನು ಮಾತಾಡಲೇ ಇಲ್ಲ. ಇನ್ನೂ ಆ ಮಾರ್ಗವನ್ನ ಹಿಡಿದಿರೋದನ್ನ ದೆವ್ವವು ನೋಡಿತ್ತು. ಇವತ್ತು ನಿನ್ನ ಜೀವಿತದಲ್ಲಿ ದೇವರ ಬರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನನ್ನುವಂಥದ್ದು ನಿನಗಲ್ಲ, ನಿನಗಿಂತ ಮುಂಚೆ ನಿನ್ನ ಹೊರಗಡೆ ಕಾರ್ಯ ಮಾಡ್ತಿರುವಂತ ದುಷ್ಟ ಶಕ್ತಿಗೆ ಗೊತ್ತಾಗತ್ತೆ. ಹಲ್ಲೆಲೂಯ. ಯಾವಾಗ ಅದನ್ನ ನೀನು ಸ್ವೀಕಾರ ಮಾಡೋದಕ್ಕೆ ನೀನು ಪ್ರಯತ್ನ ಮಾಡ್ತೀಯೋ ಅದು ನಿನ್ನನ್ನು ಬಿಟ್ಟು ಹೋಗೋದಕ್ಕೆ ಪ್ರಾರಂಭ ಮಾಡ್ತದೆ. ಅವನು ಹೇಳ್ತಾನೆ, ಆ ವ್ಯಕ್ತಿ ಕೂಗ್ತಾನೆ. ದೆವ್ವಗಳು, ಅವನ ಒಳಗಡೆ ಇದ್ದಂತ ದೆವ್ವಗಳು ಏನ್ ಹೇಳ್ತದ ಗೊತ್ತಾ? ಯಾರಾದ್ರೂ ಹೇಳ್ತೀರ? ಏನ್ ಹೇಳ್ತದ? ಏನ್ ಅಂತ ಕೂಗ್ತು? ನಿಮ್ಮ ಬೇರೆ ರೀತಿ ಕೂಗೋದು ಗೊತ್ತಿದೆ. ಮಂತ್ರವಾದಿ ಅಂತ ಕೂಗ. ಹಲ್ಲೆಲೂಯ. ಇನ್ನೂ ಕಾಲ ಬರೋದಕ್ಕಿಂತ ಮುಂಚಿತವಾಗಿ ನನ್ನನ್ನ ನಾಶ ಮಾಡೋದಕ್ಕೆ ಬಂದ್ಬಿಟ್ಟಿಯಾ? ದೇವಕುಮಾರನೇ ಅಂತ ಕೂಗ್ತದೆ, ದೇವರೇ ಅಂತ ಕೂಗ್ತದೆ. ಆ ದೆವ್ವಕ್ಕೆ ಏನ್ ಗೊತ್ತು? ಯೇಸು ಸ್ವಾಮಿ ದೇವರ ಅರ್ಥ ಆಗ್ತೈತ? ಇವತ್ತು ನಾವು ದೇವರ ಮಕ್ಕಳು ದೇವರನ್ನ ಆರಾಧನೆ ಮಾಡಕ್ ಬರ್ತೀವಿ, ಆದ್ರೂ ದೇವರ ಬಗ್ಗೆ ತಿಳುವಳಿಕೆ ಇಲ್ದಾಗ ಕೂತ್ ಹೋಗ್ತೀವಿ. ಹಲ್ಲೆಲೂಯ. ಆ ದೆವ್ವ ಕೂಗ್ತದೆ, ಈಗಲೇ ನನ್ನನ್ನು ನಾಶ ಮಾಡಬೇಡ ದೇವರೇ, ಈಗಲೇ ನನ್ನನ್ನು ನಾಶ ಮಾಡಬೇಡ. ಅವಕಾಶಗಳು ಇನ್ನೂ ಕಾಲ ಬಂದಿಲ್ಲ, ನನ್ನನ್ನು ನಾಶ ಮಾಡುವ ಕಾಲ ಬಂದಿಲ್ಲ. ಅದ್ರ ಒಳಗಡೆ ನನ್ನನ್ನು ನೀನು ನಾಶ ಮಾಡೋದಕ್ಕೆ ಬಂದಿದೆಯಲ್ಲ ಅಂತ ಹೇಳ್ತದೆ, ದೆವ್ವ ಹೇಳ್ತದೆ. ಆದ್ರೆ ಮನುಷ್ಯ ಹೇಳ್ತಿಲ್ಲ. ಇದು ನನ್ನ ಉದ್ಧಾರ ಮಾಡಕ್ಕೆ ದೇವರು ಬಂದಿದ್ದಾನೆ ಅಂತ ಮನುಷ್ಯ ಹೇಳಲ್ಲ. ಹಲ್ಲೆಲೂಯ. ಅವಾಗ ದೇವರು ಹೇಳ್ತಾನೆ, ದೆವ್ವ ಹೇಳ್ತದೆ, ಸ್ವಾಮಿ ಒಂದ್ ರಿಕ್ವೆಸ್ಟ್. ದೆವ್ವಗಳು ಪ್ರಾರ್ಥನೆಯನ್ನು ಕೇಳ್ತಾನೆ. ಯಾರ ಪ್ರಾರ್ಥನೆ? ದೆವ್ವಗಳು ಪ್ರಾರ್ಥನೆ ಕೇಳ್ತಾ. ಅದಕ್ಕೆ ನೀವು ಒಳಗಡೆ ದೆವ್ವ ಆಗಿ ಪ್ರಾರ್ಥನೆ ಮಾಡಬೇಕು. ಒಳಗಡೆ ದೆವ್ವ ಆಗಿ ಪ್ರಾರ್ಥನೆ ಮಾಡಬೇಕು. ಕೆಲವು ಸಾರಿ ಹಂಗೆ ಆಗ್ಬಿಡ್ತದೆ. ಹಲ್ಲೆಲೂಯ. ದೆವ್ವಗಳು ಪ್ರಾರ್ಥನೆಯನ್ನು ಕೇಳ್ತಾನೆ ದೇವರು. ಆ ದೆವ್ವ ಪ್ರಾರ್ಥನೆ ಮಾಡಿದ, ಸ್ವಾಮಿ ಈ ಹಂದಿಗಳಿದ್ದಾವ ಸ್ವಾಮಿ, ಹಂದಿಯಲ್ಲಿ ಹೋಗೋದಕ್ಕೆ ನಮಗೇನ್ ಮಾಡೋ ಅಪ್ಪಣೆ ಕೊಡು. ದೆವ್ವ ಪ್ರಾರ್ಥನೆ ಮಾಡ್ತದೆ ಯೇಸುವಿನ ಮುಂದೆ. ಅವಾಗ ನಾನು ಅನ್ಕೊಳ್ತೇನೆ, ಒಂದು ವೇಳೆ ಹೋಗ್ಬೇಡ ನೀನ್ ನಾಶವಾಗಂತಂದ್ರೆ ಅವತ್ತೇ ನಾಶ ಮಾಡ್ಬಿಡ್ತಿದ್ದೇನೋ. ಆದ್ರೆ ಒಂದು ಕಾರ್ಯಲ್ಲಿ ಏನೇ ನಡೆದಿತ್ತು. ಹಲ್ಲೆಲೂಯ. ಎಷ್ಟು ದೆವ್ವ ಇದ್ದು ರೀ? ಹಲ್ಲೆಲೂಯ. ಅಲ್ಲಿ ಸಾವಿರಾರು ಕುರಿಗಳು ಹಂದಿಗಳು ಮೇಯ್ತಾ ಇದ್ದಾವೆ. ಹಂದಿಗಳ ಒಳಗಡೆ ಹೋಗೋದಕ್ಕೆ ಅಪ್ಪಣೆ ಕೊಡು ದೇವ್ರೆ ಅಂತ ಕೇಳಿದ್ರು. ಸರಿ ಹೋಗಂತಂದ್ರು. ಹೋಗಂತ ತಕ್ಷಣ ಅಲ್ಲಿ 2000 ಹಂದಿಗಳು ಕಡದಾಡಿ ಸಿದ್ದಾಡಿ ಎಲ್ಲ ಹೋಗಿ ಸತ್ತು. ಅದು ಎಷ್ಟು ದವಿತು?
ಗಮನಿಸ್ರಿ, ಒಬ್ಬನಲ್ಲಿ ಇಷ್ಟಿಷ್ಟು ದೆವ್ವಗಳು ಇದ್ರೆ ಗತಿ ಅಂತ. ಈಗ ಕೂತೀವಿ ನಾವೆಲ್ಲರೂ ಆರಾಮ್ ದೇವದೂತರಂಗ್ ಕೂತೀವಿ, ದೆವ್ವದ ಒಳಗಡೆ ಏನೋ ಒಂದು ಕೆಲಸ ನಡೀತಾ ಇರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ಇವತ್ತು ನಿಮಗೊಂದು ವಿಷಯ ಹೇಳ್ತಾನೆ ಕೇಳಿ. ಒಂದು ವೇಳೆ ನಿನ್ನ ಒಳಗಡೆ ದೆವ್ವನೂ ಇದ್ರೂ ಪರವಾಗಿಲ್ಲ, ಆದ್ರೆ ಏಸಪ್ಪ ಬೇಕಂತ ಇವತ್ತು ಆಸೆ ಪಟ್ರೆ ನಿನ್ನ ಒಳಗಡೆ ಇರುವಂತ ಕತ್ತಲೆಯನ್ನು ಹೊರಗೆ ಹಾಕಿ ದೇವರು ನಿನ್ನ ಜೀವಿತವನ್ನ ಬೆಳಕಾಗಿ ಮಾಡಬಹುದು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಮುಂದೆ ಓದೋಣ. ಈಗ ಕತ್ತಲು ಭೂಮಿಯನ್ನ ಆವರಿಸಿದೆ, ಕಾಗತ್ತಲು ಜನಾಂಗವನ್ನ ಮುಚ್ಚಿದೆ, ನಿನ್ನ ಮೇಲಾದಕ್ಕೆ. ಗಮನಿಸಿ, ಜನರು ಇವತ್ತು ಕಾಗತ್ತಲೆಯಲ್ಲಿ ಜೀವನ ಮಾಡ್ತಾ ಇದ್ದಾರೆ, ಪಾಪದಲ್ಲಿ ಜೀವನ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ಹೊರಗಡೆ ನೋಡ್ರಿ, ಸಣ್ಣ ಸಣ್ಣ ಮಕ್ಕಳು ಕುಡಿದಾಡ್ತಾ ಇದ್ದಾರೆ, ಸಣ್ಣ ಸಣ್ಣ ಮಕ್ಕಳು ಸಿಗರೇಟ್ ಸೇರ್ತಾ ಇದ್ದಾರೆ, ಕಳ್ತನ ಮಾಡ್ತಾ ಇದ್ದಾರೆ, ಕೆಟ್ಟ ಕೆಟ್ಟ ಕೆಲಸದಲ್ಲಿ ಕೈ ಹಾಕ್ತಾ ಇದ್ದಾರೆ. ಸಣ್ಣ ಸಣ್ಣ ಮಕ್ಕಳು ಯಾರು ಕಲಿಸ್ಕೊಟ್ಟಿದ್ದ ಇವರನ್ನ? ಆ ವೈರಿ ಸಣ್ಣ ಪ್ರಾಯದಿಂದಲೇ ಮಕ್ಕಳನ್ನ ದಾರಿ ತಪ್ಪಿಸ್ತಾ ಇದ್ದಾರೆ. ಅದರಲ್ಲಿ ನಾನು ಹೇಳ್ತೇನೆ, ಸಭೆಯ ಮಕ್ಕಳು, ಸಭೆಯ ತಾಯಿಯಂದ್ರು, ತಂದೆಯಂದ್ರು ಇದ್ದೀರಿ, ಅಣ್ಣಂದ್ರು ಇದ್ದೀರಿ, ಗಮನಿಸಿ, ನಿಮ್ಮ ಮಕ್ಕಳ ಮೇಲೆ ಬಹಳ ಕೇರ್ಫುಲ್ ಆಗಿ ನಿಮ್ಮ ಗಮನ ಇರಲಿ. ಅವ್ರು ಏನು ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇಲ್ಲ, ಅವ್ರು ಹೆಂಗ ಇದ್ದಾರೆ ನಮ್ಮೊಂದು ಗೊತ್ತಾಗೋದಿಲ್ಲ. ಆದ್ರೆ ಅವರ ಒಳಗಡೆ ಒಂದು ವೇಳೆ ಏನಾದ್ರೂ ವೈರಿ ಅವರನ್ನ ಟಚ್ ಮಾಡಿದ್ರೆ ನಿಮಗೆ ಗೊತ್ತಾಗದಂಗ ಮೇಂಟೈನ್ ಮಾಡ್ತಾರೆ. ಬಹಳ ಕೇರ್ಫುಲ್ ಆಗಿರ್ಬೇಕು. ಅದಕ್ಕೆ ಮಕ್ಕಳನ್ನ ನಾವು ಸರಿಯಾಗಿ ಗಮನಿಸಬೇಕು. ಇಲ್ಲವಾದ್ರೆ ದೇವರ ವಾಕ್ಯದ ಪ್ರಕಾರ ಬೆಳಕನ್ನ ಕಳ್ಕೊಂಡು ಬಿಡ್ತೇವೆ. ಹಲ್ಲೆಲೂಯಾ. ನಿಮಗೆ ತಮಾಷೆ ಅನಿಸಬಹುದು. ಈಗಲೂ ಹೇಳ್ತಾನೆ, ಯಾವಾಗ್ಲೂ ನಾನು ಯಾಕೆ ಮಕ್ಕಳ ಬಗ್ಗೆ ನಾನು ಮಾತಾಡ್ತಾ ಇರ್ತೀನಿ ಅಂತಂದ್ರೆ, ಇವತ್ತು ಮಕ್ಕಳನ್ನ ನೀನು ಸರಿಯಾಗಿ ಇಟ್ಕೊಂಡು ಬಿಟ್ರೆ, ಮೊನ್ನೆ ನಮಗೆ ಒಬ್ಬ ಪಾಸ್ಟರ್ ಅಂದ್ರು, ಒಂದ್ ಮಾತು ಹೇಳ್ತಿದ್ರು, ಬರ್ತಾ 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 ಎಲ್ಲ ಅಂದ್ರೆ ಇಸ್ರಾಯೇಲರನ್ನ ಎಲ್ಲರನ್ನ ದೇವರು ಕರ್ಕೊಂಡು ಬಂದ್ರು. ಎಲ್ಲರೂ ನಮ್ಮನ್ನ ಬಿಡಿಸಿದವರು, ದೇವರೇ ನಮ್ಮನ್ನ ಬಿಡಿಸಿದವರು ಯೆಹೋವನೇ ಅಂತ ಹೇಳಿ ದೇವರನ್ನ ಕೊಂಡಾಡಿದ್ರು. ಬರ್ತಾ 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 ದೇವರ ಹೆಸರಿಗೆ ಮಾಯವಾಗ್ಬಿಡ್ತು. ಬರ್ತಾ ಬರ್ತಾ ಮಾಯವಾಯ್ತು. ಅವ್ರು ಪ್ರಶ್ನೆ ಕೇಳಿದ್ರು, ಯಾಕೆ ಇವರನ್ನ ದೇವರು ನಡೆಸ್ಕೊಂಡು ಬಂದ್ರಲ್ಲ, ಈಗ ದೇವರ ಹೆಸರು ಯಾಕೆ ಬರ್ತಾ ಇಲ್ಲ, ಯಾವ್ದೋ ಹೆಸರು ತಗೋತಾ ಇದಾರಲ್ಲ, ಏನ್ ಕಾರಣ ಅಂತ ಕೇಳಿದಕ್ಕೆ ಏನಾಯ್ತು ಗೊತ್ತಾ? ಅಲ್ಲಿ ಒಂದು ವಾಕ್ಯ ಭಾಗವನ್ನ ಓದಿದ್ವಿ. ಏನಾಯ್ತು ಗೊತ್ತಾ? ಇವ್ರು ಬಂದಿದ್ದು ಹೌದು, ಅದ್ಭುತ ನೋಡಿ ತಂದೆ ತಾಯಿ, ದೇವರ ಎಂತವನ್ನ ತಂದೆ ತಾಯಿ ಗೊತ್ತು, ದೇವರು ಯಾವ ರೀತಿಲಿದ್ದಾನೆ ತಂದೆ ತಾಯಿ ಗೊತ್ತು. ಆದ್ರೆ ಅವರು ಬೆಳೀತಾ 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 ಮಕ್ಕಳಿಗೆ ಹೇಳಲಿಲ್ಲ ದೇವರು ಇಂಥ ಕೆಲಸ ಮಾಡಿದ್ದಾನೆ, ದೇವರು ಇಂಥವ್ರು ಇದಾನ ಅಂತ ಹೇಳಿ ಅವರಿಗೆ ಎಚ್ಚರಿಸಲಿಲ್ಲ. ದೇವರ ಬಗ್ಗೆ ಭಯ ಬರಲಿಲ್ಲ. ದೇವರ ಬಗ್ಗೆ ಅವರಿಗೆ ತಿಳುವಳಿಕೆ ಇಲ್ದಂಗೆ ಜೀವನ ಮಾಡಿಬಿಟ್ರು. ತಿಳುವಳಿಕೆ ಇಲ್ದಂಗೆ ಅವರು ಓಡ್ತಾ ಇದ್ರು. ಆವಾಗ ಎಲ್ಲರೂ ಏನ್ ಮಾಡ್ಬಿಟ್ರು? ದೇವರ ವಿರೋಧವಾಗಿ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಇವತ್ತು ನಮ್ಮ ಜೀವಿತದಲ್ಲಿ ಹಂಗೆ ನಡೆಯೋದಕ್ಕೆ ಕಾರಣ, ಇವತ್ತು ಒಂದು ರೀತಿಯಲ್ಲಿ ಹೇಳಬೇಕಾದ್ರೆ, ಮಕ್ಕಳನ್ನ ತಂದೆ ತಾಯಿಗಳು ಬಹಳ ಕೇರ್ಫುಲ್ ಆಗಿ ನೋಡಬೇಕು. ನಿಮ್ಮ ಮಕ್ಕಳ ಜೀವಿತ ಬೆಳಕಾಗಬೇಕಾ? ನಿಮ್ಮ ಮಕ್ಕಳು ಬೆಳಿಬೇಕಾ? ನಿಮ್ಮ ಮಕ್ಕಳು ಸಾಕ್ಷಿಯಾಗಿ ಜೀವನ ಮಾಡಬೇಕಾ? ಹಾಗಾದ್ರೆ ಅವರ ಮೇಲೆ ನಿಮ್ಮ ಗಮನ ಇರಲೇಬೇಕು. ಹಲ್ಲೆಲೂಯಾ. ದೇವರ ಪವಿತ್ರ ನಾಮಕ್ಕೆ ಸ್ತೋತ್ರ. ಬಹಳ ಕಷ್ಟ ಅನಿಸ್ತದ್ರಿ. ಸಣ್ಣ ಸಣ್ಣ ಮಕ್ಕಳು ಸಿಗರೇಟ್ ಹಿಡ್ಕೊಂಡು ಅಡ್ಡಾಡ್ತಾ ಇರ್ತಾರೆ. ದುಃಖ ಅನಿಸ್ತದೆ. ಸಣ್ಣ ಸಣ್ಣ ಮಕ್ಕಳು, ಹಲ್ಲೆಲೂಯಾ, ಎಂತ ವಿಚಿತ್ರ ಅನ್ನಿಸ್ತದೆ. ಆದ್ರೆ ಈಗಲಾದ್ರೂ ಸಭೆಯ ಮಕ್ಕಳೇ, ನೀವಾದ್ರೂ ಎಚ್ಚೆತ್ತುಕೊಳ್ರಿ, ನಿಮ್ಮ ಮಕ್ಕಳನ್ನ ಕಾಪಾಡಿಕೊಳ್ರಿ. ದೇವರ ರಾಜ್ಯ ಹತ್ತಿರವಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ದೇವರ ಪವಿತ್ರ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನು ಕೆಲ ವಿಷಯಗಳ ನಿಮ್ ಜೊತೆ ಹಂಚ್ಕೊಳ್ಳೋದಕ್ಕೆ ಆಸೆ ಪಡ್ತೇನೆ. ಗಮನಿಸಿ, ದೇವರ ಜೊತೆಯಲ್ಲಿ ಇರ್ಬೇಕಂತ ನೀವು ಬಯಸೋದಾದ್ರೆ ಏನ್ ನಡೀತದೆ ಅನ್ನುವಂಥದ್ದನ್ನ ಸ್ವಲ್ಪ ಹೇಳಿ ನಂತರ ನಾನು ದೇವರ ವಾಕ್ಯವನ್ನ ಹೇಳ್ತೇನೆ. ದೇವರ ಆತ್ಮನ ಸ್ಪರ್ಶ ನಿನ್ನಲ್ಲಿರುವಾಗ, ನಿನ್ನನ್ನು ನೋಡುವ ಜನರಿಗೆ ದೇವರು ತಾನೇ ನಿನ್ನೊಂದಿಗಿದ್ದಾನೆ ಅನ್ನುವಂಗೆ ನೀನೆಲ್ಲ ಹೇಳೋದು ಜನರಿಗೆ ಅರ್ಥ ಆಗುವಂಗೆ ದೇವರು ನಿನ್ನ ನಡೆಸ್ತಾನೆ. ಇನ್ನು ನಿಮಗ ಅರ್ಥ ಆಗಿಲ್ಲ. ನಾನೇನ್ ಹೇಳಿದೆ? ಯಾವಾಗ ದೇವರ ಆತ್ಮನು ಬೇಕು ಅಂತ ನೀನು ಯಾವಾಗ ಬಯಸ್ತೀಯೋ, ನೀನು ದೇವರ ಬಗ್ಗೆ ಹೇಳೋದು ಬೇಡ. ದೇವರೇ ನಿನ್ನಲ್ಲಿ ಇದ್ದಾನಂತ ತೋರಿಸ್ಕೊಳ್ಳೋದಕ್ಕೆ ಇನ್ನೊಬ್ಬರ ಮುಂದೆ ನಿನ್ನನ್ನ ಸಾಕ್ಷೀಕರಿಸ್ತಾನಂತೆ. ದೇವರು ನಿನ್ನೊಳಗೆ ಇದ್ದಾನೆ ಅಂತ ತೋರಿಸೋದಕ್ಕೆ ದೇವರ ಕಾರ್ಯ ಮಾಡ್ತಾನಂತೆ. ನೀನ್ ಕೆಲಸ ಮಾಡೋದು ಬೇಕಾಗಿಲ್ಲ. ನಾನ್ ಭಾರಿ ಅಂತ ಹೇಳಿ ಹೇಳ್ಕೊಳ್ಳೋದು ಬೇಕಾಗಿಲ್ಲ. ನನಗೆಲ್ಲಾ ಗೊತ್ತು ಅಂತ ಹೇಳ್ಕೊಳ್ಳೋದು ಬೇಕಾಗಿಲ್ಲ. ನನಗೆ ಬರುತ್ತೆ ಅಂತ ಏನು ಬೇಕಾಗಿಲ್ಲ. ನೀನ್ ಹೇಗಿದೀಯ ಅಂತ ಹೇಳಿ ದೇವರೇ ನಿನ್ನ ವಿಷಯವಾಗಿ ತೋರಿಸ್ಕೊಡ್ತಾನೆ. ಹಲ್ಲೆಲೂಯಾ. ಎರಡನೇದಾಗಿ ಗಮನಿಸಿ, ನೀನು ಜೀವಿಸುವ ದಿನಮಾನದಲ್ಲಿ
ಅಂದ್ರೆ ಈ ಒಂದು ಕಾಲಮಾನದಲ್ಲಿ ದೇವರ ಪರಿಶುದ್ಧ ಶಕ್ತಿ ಅಥವಾ ಅಧಿಕಾರ, ದೇವರ ನಡೆಸುವಿಕೆ, ದೈವಿಕ ಜ್ಞಾನ, ವ್ಯಾಪಾರದ ಕೆಲಸ, ಇವೆಲ್ಲವುಗಳಲ್ಲಿ ದೇವರ ಹಸ್ತ ನಿನ್ನೊಂದಿಗೆ ಇದೆ ಅಂತ ಹೇಳಿ ಜನರ ಮುಂದೆ ನಿನ್ನನ್ನು ಎತ್ತಿ ನಿಲ್ಲಿಸುವಂತ ದೇವರು ಮಾಡ್ತಾರೆ. ನನ್ನ ಕೆಲಸದಲ್ಲಿ ಹಿಂಗಿದೆ, ಟೆನ್ಷನ್ ಮಾಡಬೇಡ, ನ್ಯಾಯವಾಗಿ ಕಾರ್ಯ ಮಾಡು, ನ್ಯಾಯವಾಗಿ ಕೈ ಹಾಕು, ನ್ಯಾಯವಾಗಿ ಓಡು, ನ್ಯಾಯವಾಗಿ ಜೀವಿಸೋದನ್ನ ಕಲಿ. ದೇವರು ಎಲ್ಲರ ಮುಂದೆ ನಿನ್ನನ್ನು ತಲೆ ಎತ್ತಿ ನಿಲ್ಲುವಂತೆ ದೇವರು ಮಾಡ್ತಾರೆ. ಇವತ್ತು ಏನು ಮಾಡ್ತಾ ಇದೆ ಗೊತ್ತಾ? ನಾವೇ ಮಾಡ್ಬೇಕು, ನಾನೇ ಮಾಡ್ಬೇಕು, ನಾನೇ ಫೇಮಸ್ ಆಗಲ್ಲ, ಮರ್ಯಾದೆ ತಕ್ಕೋತೀಯ, ಇದ್ದದ್ದು ಕಳ್ಕೋತೀಯ. ಆದ್ರೆ ದೇವರನ್ನ ಆಧರಣೆಯಿಂದ ತಗ್ಗಿಸಿಕೊಂಡು ನಡೆ, ದೇವರ ಮುಂದೆ ತಲೆಬಾಗಿ ಜೀವಿಸು, ದೇವರಿಗೆ ಭಯಪಟ್ಟು ಜೀವಿಸು, ಕೆಟ್ಟ ಕೆಲಸಗಳನ್ನ ಬಿಟ್ಟು ಹೊರಗಡೆ ಬಾ, ಒಳ್ಳೆದನ್ನ ಮಾಡೋದಕ್ಕೆ ಪ್ರಯತ್ನ ಪಡು. ನಿನ್ನ ದೇವರು ನಿನ್ನ ಜೊತೆ ಇದ್ದು ನಿನ್ನನ್ನು ಆಶೀರ್ವದಿಸ್ತಾನೆ. ಅದು ದೇವರ ಕಾರ್ಯ. ಇವತ್ತು ಜನ ದೇವರು ಬೇಕಾಗಿಲ್ಲ, ನನಗೆ ಹೆಂಗಾದ್ರೂ ಬಂದ್ರೆ ಸಾಕು, ಪಾಪ ಮಾಡಿದ್ರು ಪರವಾಗಿಲ್ಲ, ನನ್ನ ಮನೆ ತುಂಬಬೇಕು, ಇನ್ನೊಬ್ಬರ ಮನೆ ಮುರಿದ್ರು ಪರವಾಗಿಲ್ಲ, ನನ್ನ ಮನೆ ಸೇಫ್ ಇರ್ಬೇಕು. ಇದಕ್ಕೆಲ್ಲ ದೇವರು ನಿನ್ನನ್ನು ಕರೆದಿದ್ದು ಬೇರೆ ಒಂದು ಮನೆಗಳನ್ನ ಕಟ್ಟಬೇಕು, ನಿನ್ನ ಮುಖಾಂತರವಾಗಿ ಇನ್ನೊಬ್ಬರಿಗೆ ಸಾಕ್ಷೀಕರಿಸಬೇಕಂತ ದೇವರು ನಿನ್ನನ್ನು ಕರೆದಿದ್ದು. ಹಲ್ಲೆಲೂಯಾ. ಮೂರನೇದಾಗಿ ಗಮನಿಸಿ, ನೀವು ಅದ ಕೆಲವೊಂದು ಸಮಯ ಒಂಟಿಯಾಗಿದ್ದೇವೆ ಅಂತ ಅನ್ಕೊಂಡು ಬಹಳ ದುಃಖಪಟ್ಟು ಸಮಸ್ಯೆಗೆ ಒಳಗಾಗಿ ಏನೆಲ್ಲ ವಿಚಾರ ಮಾಡಿ ಭಾವಿಸುವಾಗ, ನಿಮ್ಮ ಶತ್ರುಗಳು ನಿಮ್ಮನ್ನ ತುಳಿಬೇಕು, ನಿಮ್ಮನ್ನ ಮುಗಿಸ್ಬಿಡ್ಬೇಕಂತ ಹೇಳಿ ಆಸೆ ಪಟ್ಟಾಗ, ನೀನ್ ದೇವರನ್ನು ಬಯಸೋದಾದ್ರೆ ನಿನ್ನ ವೈರಿಗಳ ಮುಂದೆ ನಿನ್ನ ತಲೆ ಎತ್ತಿ ನಿಲ್ಲಿಸುವಂತೆ, ನಿನ್ನನ್ನು ಸನ್ಮಾನಿಸೋದಕ್ಕೆ ನಿನ್ನ ದೇವರೇ ನಿನ್ನ ಜೊತೆ ನಿಂತ್ಕೋತಾನೆ. ಕಣ್ಣಿಗೆ ಕಾಣಲ್ರಿ, ಕಣ್ಣಿಗೆ ಕಾಣಲ್ಲ. ಹಲ್ಲೆಲೂಯಾ. ಕಣ್ಣಿಗೆ ಕಾಣೋದಿಲ್ಲ ದೇವರ ಸ್ಪರ್ಶ, ಕಣ್ಣಿಗೆ ಕಾಣೋದಿಲ್ಲ ದೇವರ ಬಲ, ಕಣ್ಣಿಗೆ ಕಾಣೋದಿಲ್ಲ ದೇವರ ಒಂದು ಕಾರ್ಯಗಳು. ಆದ್ರೆ ನೀ ತಕ್ಕ ಸಮಯದಲ್ಲಿ ನಿನ್ನ ಜೀವಿತದಲ್ಲಿ ಏನ್ ನಡಿಬೇಕು ಅದನ್ನ ಮಾಡೋದಕ್ಕೆ ದೇವರು ನಿನ್ನ ಪರವಾಗಿ ನಿಂತಿರ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಪವಿತ್ರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಇನ್ನೊಂದು ವಾಕ್ಯವನ್ನ ಇಲ್ಲೊಂದು ಸ್ಟೋರಿಯನ್ನ ನಾವು ನೋಡೋಣ. ನೋಡ್ರಿ, ಒಬ್ಬ ದೇವರ ಮಗನಲ್ಲಿ ಇರಬೇಕಾದಂತ ಸಂಪೂರ್ಣತೆ ಅಂದ್ರೆ ಅರ್ಧ ಬರ್ದಲ್ಲ. ನೀನ್ ಹೆಂಗಿರ್ಬೇಕು, ದೇವರ ಮಗ ಅಂತ ಹೇಳಿ ನೀನ್ ಹೆಂಗಿರ್ಬೇಕು, ಹಂಗಿರ್ಬೇಕಂತ ಹೇಳಿ ನೀನ್ ಏನು ಕೆಲಸ ಮಾಡಬೇಡ. ನೀನ್ ದೇವರ ಆತ್ಮನನ್ನು ಬಯಸೋದಾದ್ರೆ ನಿನ್ನನ್ನ ದೇವರೇ ರೆಡಿ ಮಾಡ್ತಾನೆ. ರೆಡಿ ಮಾಡಿ ತನಗೆ ಬೇಕಾದ ರೀತಿಯಲ್ಲಿ ಕರ್ತನ ಸ್ವಾರೂಪ್ಯ ಅಂದ್ರೆ ಕ್ರಿಸ್ತನ ಸ್ವಾರೂಪ್ಯದಂತೆ ನಿನ್ನನ್ನು ಸಿದ್ಧಪಡಿಸಿ ತನ್ನ ಜೊತೆಯಲ್ಲಿ ಇಟ್ಕೋಬೇಕಂತ ಆಸೆ. ನೀನ್ ಪ್ರಯಾಸ ಪಡಬೇಡ, ನೀನ್ ಜಸ್ಟ್ ದೇವರ ಆತ್ಮನೊಟ್ಟಿಗೆ ನಡೆಯೋದಕ್ಕೆ ಪ್ರಯತ್ನ, ದೇವರ ಜೊತೆಯಲ್ಲಿ ಹೆಜ್ಜೆ ಹಾಕೋದಕ್ಕೆ ಪ್ರಯತ್ನ ಪಡು, ದೇವರಿಗೆ ಭಯ ಪಡು ಅಷ್ಟೇ. ಕೆಟ್ಟದ ಕೈ ಹಾಕ್ಬೇಡ, ಒಳ್ಳೆದನ್ನ ಮಾಡೋದಕ್ಕೆ ತೀರ್ಮಾನ ಮಾಡು. ದೆವ್ವನು ನಿಂತ್ಕೊಳ್ಳಲ್ಲ, ಯಾವ ಮಾಟ ಮಂತ್ರ ಶಕ್ತಿನೂ ನಿಂತ್ಕೊಳ್ಳಲ್ಲ. ಹಲ್ಲೆಲೂಯಾ. ಯಾವುದು ನಿಂತ್ಕೊಳ್ಳಲ್ಲ. ಮೊದಲು ದೇವರ ಮುಂದೆ ತಲೆ ಬಾಗೋದನ್ನು ಕಲಿಬೇಕು. ಯಾಕೆ ಅಂತ ನೀನು ಅಹಂಕಾರದಿಂದ ನಿಂತ್ರೆ ದೇವರಿಗೆ ಗೊತ್ತು ನಿನ್ನನ್ನು ಯಾವ ರೀತಿಯಲ್ಲಿ ಹಂಗ ನಿಲ್ಲಿಸ್ಬೇಕಂತ ದೇವರಿಗೆ ಗೊತ್ತು. ಆದ್ರೆ ದೇವರ ಮುಂದೆ ಒಂದೇ ಒಂದು ದೇವರ ವಾಕ್ಯ ಹೀಗೆ ಹೇಳ್ತದೆ, ಯಾರು ತಗ್ಗಿಸಲ್ಪಡ್ತಾನೋ ಅವನೇ ಹೆಚ್ಚಿಸಲ್ಪಡ್ತಾನೆ, ಯಾರು ಹೆಚ್ಚಿಸಲ್ಪಡ್ತಾನೋ ಅವನನ್ನು ದೇವರೇ ತಗ್ಗಿಸ್ಬಿಡ್ತಾನೋ, ದೇವರೇ ಕೆಳಗೆ ಮಾಡ್ಬಿಡ್ತಾನ. ಹಲ್ಲೆಲೂಯಾ. ಕೆಲವೊಂದು ಸಾರಿ ಏನಾಗತ್ತೆ ಗೊತ್ತಾ, ನಾನು ಅನೇಕ ವಿಷಯಗಳನ್ನು ಮಾತಾಡ್ತಾ ಇರ್ತೇನೆ, ಯಾಕಂತಂದ್ರೆ ನನಗೆ ಮುಖ ನೋಡಿ ಮಾತಾಡೋ ಅಭ್ಯಾಸ ಇಲ್ಲ. ಹಲ್ಲೆಲೂಯಾ. ಮಾತಾಡ್ಬಿಡ್ತೇನೆ. ಗಮನಿಸಿ, ಕೆಲವೊಂದು ಟೈಮ್ ಏನಾಗ್ಬಿಡ್ತದೆ, ನಾನು ಏನಾದ್ರೂ ತಪ್ಪು ಮಾಡಿದ್ರು ಕೂಡ ನನಗಂತ ಅನ್ಕೊಳ್ಳಲ್ಲ. ನಾವು ಆಯ್ತು ನನ್ನ ಜೀವಿತ ಇದು ನನಗಾಗಿ ಅಂತ ಅನ್ಕೊಳ್ಳಲ್ಲ. ಯಾವಾಗಲೂ ದೇವರ ವಾಕ್ಯ ಗಮನಿಸ್ತಾ ಇದ್ದೀರಾ? ದೇವರ ವಾಕ್ಯ ನನ್ನ ಪಕ್ಕದಲ್ಲಿ ಇದ್ದವರಿಗಲ್ಲ, ದೇವರ ವಾಕ್ಯ ನನಗಂತ ತಗೋಬೇಕು. ಕೆಲವೊಂದು ಟೈಮ್ ಏನ್ ಮಾಡ್ತೀವಿ ಗೊತ್ತೇನ್ರಿ, ನಾವು ಏನಾದ್ರೂ ಬಂದ್ಬಿಟ್ರೆ ಇದು ಕರೆಕ್ಟ್ ಐತಿ ನೋಡು ಅವರಿಗೆ. ಯಾರಿಗ್ರಿ? ಅವ್ರಿಗೆ ಕರೆಕ್ಟ್ ಐತಿ, ನಿನಗೈತಿ ಆಮೇಲೆ. ಹಲ್ಲೆಲೂಯಾ. ಅವ್ರಿಗೆ ಕರೆಕ್ಟ್ ಇರ್ತದೆ, ನಿನಗಿರ್ತದ ಆಮೇಲೆ. ಈ ಬುದ್ಧಿ ಯಾರಿಗಾದ್ರಿದ್ರೆ ಅವನು ಯಾವತ್ತೂ ದೇವರ ಸ್ವರೂಪಿ ಆಗೋದಕ್ಕಾಗೋದೇ ಇಲ್ಲ. ಅರ್ಥ ಆಗ್ತಾ ಇದೆಯಾ? ಒಬ್ಬ ಮನುಷ್ಯ ಸಭೆಯಲ್ಲಿ ಕೂತಿದಾನಂತಂದ್ರೆ ಇದು ಅವರಿಗೆ, ಅದು ಅವರಿಗೆ, ಅದು ಅವಂಗೆ, ಇದು ಇವಂಗೆ ಅಂತ ಹೇಳಿ ಯಾವತ್ತೂ ಮಾತಾಡಬಾರ್ದು. ಒಂದು ವಿಷಯ ಕಲಿಸ್ತೇನೆ, ಗಮನಿಸಿ. ಸಭೆಯಲ್ಲಿ ಬೋಧಿಸುವಂತ ಒಂದೊಂದು ಮಾತುಗಳು ಇದು ನನಗೇ ಅಂತ ಸ್ವೀಕಾರ ಮಾಡೋದಾದ್ರೆ ನಿನ್ ಜೀವಿತ ಬದಲಾವಣೆ. ಇವತ್ತು ಮಾತಾಡಿದ್ದು ನನಗಾಗಿಯೇ ಅಂತ ನೀನ್ ಯಾವಾಗ ಅನ್ಕೊಳ್ತೀಯೋ ಅಲ್ಲೇ ದೇವರ ಬೆಳಕು ನಿನ್ನ ಒಳಗಡೆ ಪ್ರಕಾಶಿಸೋದು ಪ್ರಾರಂಭವಾಗುತ್ತೆ. ಅಲ್ಲೇ ದೈವಿಕ ಬೆಳಕು ನಿನ್ನ ಒಳಗಡೆ ಹೊಳೆಯೋದಕ್ಕೆ ಪ್ರಾರಂಭವಾಗುತ್ತೆ. ಯಾವಾಗ ದೇವರ ತೇಜಸ್ಸು ನಿನ್ನ ಮೇಲೆ ಬರ್ತದೋ ನಿನ್ನ ಒಳಗಡೆ ಇರುವಂತ ಕತ್ತಲೆಗಳು ಹೊರಟು ಹೋಗುತ್ತೆ. ಇದು ನನಗಲ್ಲ, ಇದು ಅವರಿಗಂತಂದ್ರೆ ನಿನ್ನ ಹತ್ತಿರ ತನಕ ಬಂದಿರ್ತದೆ ಬೆಳಕು, ನಿನ್ನ ಹೃದಯದ ಹತ್ತಿರ ತನಕ ಇರ್ತದೆ ಬೆಳಕು. ನೀನ್ ಅಲ್ಲ ಅಂದ ತಕ್ಷಣ ಅದು ಇನ್ನೊಂದ್ ಕಡೆ ಹೋಗುತ್ತೆ.
ಅರ್ಥ ಆಯ್ತಾ? ಹಲ್ಲೆಲೂಯ. ಇದು ಕರ್ತನ ಬೆಳಕು. ಓಕೆ, ದೇವರ ನಾಮಕ್ಕೆ ಸ್ತೋತ್ರ, ದೇವರ ನಾಮಕ್ಕೆ ಮಹಿಮೆಯಾಗಲಿ. ಪ್ರೀತಿಯ ದೇವ ಜನರೇ, ಇನ್ನೊಂದು, ಕರ್ತನ ಸ್ಪರ್ಶದಿಂದ ಬೆಳೆಯಬೇಕಂತ ಬಯಸುವ ಒಬ್ಬ ದೇವರ ಮನುಷ್ಯನು ಅವನು ದೇವರ ಆತ್ಮನ ಬಲವನ್ನ ಹೊಂದಿಕೊಂಡು ಪರಲೋಕ ರಾಜ್ಯಕ್ಕೆ ಯಾವ ರೀತಿಯಲ್ಲಿ ನೀನು ಯೋಗ್ಯವಾಗಿರಬೇಕಂತ ದೇವರ ಆಯ್ಕೆ ಮಾಡಿದಾನಲ್ಲ, ಆ ರೀತಿಯಲ್ಲಿ ನೀನು ಬೆಳಿಬೇಡ. ಆತ್ಮನನ್ನ ಕಟ್ಟಕೋ, ಆತ್ಮನ ಜೊತೆ ನಡಿ, ದೇವರಿಗೆ ಭಯಪಡು, ದೇವರು ಹೇಳಿದಂಗೆ ನಡಿ. ದೇವರೇ ನಿನಗೆ ರೂಪ ಕೊಡಿಸ್ತಾನೆ, ದೇವರೇ ನಿನ್ನನ್ನ ಸಿದ್ಧಪಡಿಸ್ಬಿಡ್ತಾನೆ. ಆ ಆತ್ಮನೇ ನಿನಗೆ ಅದಕ್ಕೆ ಬೈಬಲ್ ಹೇಳುದು, ಪವಿತ್ರಾತ್ಮನು ಮನುಷ್ಯನ ಜೊತೆ ಬಂದು ಊಟ ಮಾಡಿ ಟೈಮ್ ಪಾಸ್ ಮಾಡಿ ಮಜಾ ಮಾಡಕ್ ಬಂದಿಲ್ಲ, ನಿನ್ನನ್ನ ಸಿದ್ಧ ಮಾಡೋದಕ್ಕೆ, ನಿನ್ನನ್ನ ರೆಡಿ ಮಾಡೋದಕ್ಕಾಗಿ ಬಂದಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ರೆ ದೇವರ ಸನ್ನಿಧಿ ನಿನ್ನನ್ನ ಕ್ರಿಸ್ತನಂತೆ ರೂಪಿಸೋದೇ ದೇವರ ಉದ್ದೇಶ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಾಕ್ಯ ಹಾಗೆ ಓದೋಣ ನೋಡ್ರಿ, ಏಷ್ಯಾನ್ ಬರೆದ ಪ್ರವಾದನೆ ಗ್ರಂಥದಲ್ಲಿ ಹಾಗೆ ನಾವು ಸ್ವಲ್ಪ ಕಂಟಿನ್ಯೂ ಮಾಡ್ತೀರಾ. ಎರಡನೇ ವಾಕ್ಯ ಪರಿಶುದ್ಧ ಬೈಬಲ್ ಇದೆಯಾ ನಿಮ್ ಕಡೆ? ಓಕೆ, ಪರಿಶುದ್ಧ ಬೈಬಲ್ ಇದ್ರೆ ಅದರಲ್ಲಿ ಓದೋಣ. ಓಕೆ, ಓದ್ರಿ ಯಾವ್ದಾರ ಒಂದು ಓದ್ರಿ. ಕತ್ತಲು ಭೂಮಿಯನ್ನ ಆವರಿಸಿದೆ. ಕೇಳ್ತಾ ಇದ್ದೀರಾ? ಈ ಭೂಮಿ ಮೇಲೆ ಕತ್ತಲಿದೆಯಾ? ಈಗ ನೋಡ್ರಿ, ಸ್ವಲ್ಪ ಆ ಕಡೆ ನೋಡ್ರಿ. ಕತ್ತಲಿದೆಯಾ, ಬೆಳಕಿದೆಯಾ? ಮತ್ ಯಾವ ಕತ್ತಲೆ ಬಗ್ಗೆ ದೇವರು ಮಾತಾಡ್ತಾ ಇದ್ದಾನೆ? ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದಾನೆ? ಕಾಗತ್ತಲು ಜನಾಂಗವನ್ನ ಮುಚ್ಚಿದೆ, ನಿನ್ನ ಮೇಲಾದರೂ ಯೆಹೋವನ ಬೆಳಕು ಉದಯಿಸುತ್ತದೆ. ಹಲ್ಲೆಲೂಯಾ. ಆತನ ತೇಜಸ್ಸು, ಆತನ ಒಂದು ಪ್ರಾಶ, ಆತನ ಒಂದು ಬೆಳಕು ನಿನ್ನಲ್ಲಿ ಕಾಣಿಸ್ತದೆ. ಹೆಂಗ ಕಾಣಿಸ್ತದೆ? ಸೂರ್ಯನಿಗಿಂತ ನೀವೇ ಬೆಳಕಾಗಿ ನಿಂತು ಬಿಡ್ತೀರೇನೋ? ಇಲ್ಲ, ನಿನ್ನ ಕೆಲಸಗಳನ್ನು ಜನ ಗುರುತಿಸ್ತಾರೆ, ನಿನ್ನನ್ನು ಹೇಳ್ತಾರೆ ಇವರೇ ನಿಜವಾದ ದೇವರ ಮಕ್ಕಳು, ಇವರೇ ಸತ್ಯ ದೇವರ ಮಕ್ಕಳು, ಇವರಲ್ಲಿ ಸುಳ್ಳಿಲ್ಲ, ಮೋಸ ಇಲ್ಲ, ಅನ್ಯಾಯವಿಲ್ಲ, ಯಾರಿಗೂ ಕೂಡ ಏನು ಮಾಡಲಾರದಂತ ಒಂದು ಒಳ್ಳೆ ನಂಬಿಗಸ್ತ ಜನಾಂಗ ಅಂತಂದ್ರೆ ಇವರೇ ಅಂತ ಹೇಳಿ ಸಾಕ್ಷಿ ಯಾವಾಗ ಹೋಗುತ್ತೋ ನೀನ್ ಅನ್ಕೋಬೇಕು ನೀನೇ ಲೋಕಕ್ಕೆ ಬೆಳಕಾಗಿ. ನಿನ್ನ ಬಗ್ಗೆ ಯಾರೋ ಒಬ್ಬರು ಸಾಕ್ಷಿ ಮಾತಾಡ್ತಾ ಇದ್ದಾರೆ. ನಾನು ಅವತ್ತು ಹೇಳಿದ್ನಲ್ಲ, ಗೊತ್ತಿಲ್ರಿ ಪಾಪ, ಅನ್ಯ ವ್ಯಕ್ತಿ, ಅವನ ಹೆಸರು ಈಗ ತನಕ ನನಗೆ ಗೊತ್ತಿಲ್ಲ. ಆರಾಮಾಗಿ ಬೈಕ್ ಮೇಲೆ ನಿಂತ್ಕೊಂಡು ಸಿಗರೇಟ್ ಕುಡ್ಕೋತ ಹೊಟ್ಟನ್ರಿ. ಅಚಾನಕ್ ಬಂದ್ಬಿಟ್ಟೆ ನಾನು, ಟಕ್ಕಂತ ಈ ಸಿಗರೇಟ್ ಕೆಳಗಡೆ ಹೋಯ್ತು. ಅಲ್ಲ, ಒಂದು ದಿನಾನೂ ಚರ್ಚಿಗೆ ಬಂದಿಲ್ಲ, ನನ್ನ ಜೊತೆನೂ ಮಾತಾಡಿಲ್ಲ. ಯಾಕೆ ಭಯ? ಹಲ್ಲೆಲೂಯಾ. ಈಗಿನ ವಿಶ್ವಾಸಿಗಳು ಮೋಸಗಾರರು. ಇವತ್ತು ಈಗಿನ ದೇವರ ಮಕ್ಕಳು ಮೋಸಗಾರರು. ಕಿಶೆಗೊಂದು 4 ಇಟ್ಕೊಂಡಿರ್ತಾರೆ, ಮೇಲೆ ದೇವದೂತರ ಕೂತಿರ್ತಾರೆ. ಹಲ್ಲೆಲೂಯಾ. ಗಮನ ಕೊಟ್ಟು ಕೇಳ್ರಿ. ದೇವರು ನಿನ್ನ ಜೀವಿತದಲ್ಲಿ ಬೆಳಕಾಗ್ಬೇಕಂತ ಹೇಳಿ ಬಯಸುವಾಗ ನಿನ್ ಜೀವಿತ ಒಪ್ಪಿಸಿಕೊಡು, ನಿನ್ ಜೀವನ ಒಪ್ಪಿಸಿಕೊಡು. ಬೆಳಕಾಗಿ ಮಾರ್ಪಡ್ತೀಯ. ಇಲ್ಲವಾದ್ರೆ ನೀನು ಇಲ್ಲಿನೂ ಕತ್ತಲೆ, ನಾಳೆ ಅಲ್ಲಿನೂ ಕತ್ತಲೆಯಲ್ಲಿ ಜೀವಿಸೋದಕ್ಕಿಂತ ನಿನ್ ದೇವರ ಸನ್ನಿಧಾನದಲ್ಲಿ ಒಪ್ಪಿಸಿಕೊಟ್ಟು ಬಿಡು. ಇವತ್ತು ವಿಶ್ವಾಸಿಗಳು ಮೋಸ ಮಾಡ್ತಾ ಇದ್ದಾರೆ, ದೇವರ ಮಕ್ಕಳು ಮೋಸ ಮಾಡ್ತಾ ಇದ್ದಾರೆ, ನಟನೆ ಮಾಡ್ತಾ ಇದ್ದಾರೆ. ಬೈಬಲ್ ಹೇಳ್ತದೆ ಇವರು ವೇಷ ಹಾಕೊಂಡಿದ್ದಾರೆ, ಮುಖವಾಡ ಹಾಕಿದ್ದಾರೆ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ನಿಮಗೆ, ನಾನು ಕೇಳಿರ್ಬಹುದು. ಹಲ್ಲೆಲೂಯಾ. ಯಾವಾಗ್ಲೂ ಹೇಳ್ತಾ ಈ ನಾಟಕ ಕಂಪನಿಯಾಗ ಇದ್ದಂಗೆ ಸಭೆಯಲ್ಲಿ ಇದ್ದಾವೆ. ನಾಟಕ ಕಂಪನಿ ಅವ್ರು ಗೊತ್ತಾ? ಈ ನಾಟಕ ಮಾಡಕ್ ಬರ್ತಾರ ನೋಡ್ರಿ. 4 ತಾಸು 5 ತಾಸು 6 ತಾಸು ನಾಟಕ ಮಾಡಿರ್ತಾರೆ. ಬಣ್ಣ ಹಚ್ಚಿ ಸಿಕ್ಕಾಪಟ್ಟಿ ಹಚ್ಕೊಂಡು ಹೋಗ್ಬಿಟ್ರೆ ಬೆಳಿಗ್ಗೆ ಮುಗಿತು, ಡ್ಯೂಟಿ ಹೋಯ್ತು ಅಷ್ಟೇ. ಸಭೆಗೆ ಬಂದಾಗ ಭಾರಿ ದೂತರಂಗ್ ಬಂದಿರ್ತೀವಿ, ಆಮೇಲೆ ನಮಗೆ ನಿಜ ಬಣ್ಣ ಗೊತ್ತಾಗೋದು. ಇಲ್ಲಿ ನಾವು ಬಹಳ ಪರಿಶುದ್ಧ ಅಂತ ಇರ್ತೀವಿ, ಅವಾಗಲೇ ಗೊತ್ತಾಗೋದು. ಹೊರಗಡೆನು ಸಾಕ್ಷಿಯಾಗಿರ್ಬೇಕು. ನೀನ್ ಜೀವಿಸ್ತಾ ಇದೆಯಲ್ಲ, ನಿನ್ ಏರಿಯಾ, ನಿನ್ ಅಕ್ಕಪಕ್ಕದ ಎಲ್ಲರೂ ನೋಡ್ತಾ ಇದ್ದಾರೆ. ಒಂದು ದಿನ ನೀನು ಸಾಕ್ಷಿಯಾಗಿ ನಿಲ್ಬೇಕಂದ್ರೂ ಕೂಡ ಅವ್ರು ನಿಲ್ಲಕ್ ಬರೋದಿಲ್ಲ, ನೀನು ಸಾಕ್ಷಿ ಸರಿ ಇಲ್ಲ ಅಂತಂದ್ರೆ. ಅರ್ಥ ಆಗ್ತಾ ಇದೆಯಾ? ನಿನ್ನ ಮುಂದೆ ಭಾರಿ ಸಂತೋಷವಾಗಿರ್ಬಹುದು, ಹಿಂದಗಡೆ ಒಂದು ಮಾತು ಹೇಳ್ತಾರೆ, ಇವಳ ಅನ್ನೋಂಗ್ ಬರ್ತದೆ. ಆದ್ರೆ ಹೆಂಗಾಗ್ಬೇಕು ಗೊತ್ತಾ? ಪರಿಸ್ಥಿತಿ ಹೆಂಗ್ ಬದಲಾಗ್ಬೇಕು ಗೊತ್ತೇನ್ರಿ? ಬಹಳ ಕೆಟ್ಟವರಿದ್ರಿ ಇವರು, ಬಹಳ ಕೆಟ್ಟವರಿದ್ರು, ಎಲ್ಲರನ್ನು ಕೆಡಿಸ್ಬಿಟ್ಟಿದ್ರು. ಆದ್ರೆ ಇವತ್ತು ಎಲ್ಲರನ್ನು ಸುಧಾರಣೆ ಮಾಡ್ತಾ ಇದ್ದಾರೆ, ಬದಲಾಗ್ಬಿಟ್ಟಿದ್ದಾರೆ ಅನ್ನುವಂತ ಸುದ್ದಿ ಹೊರಗಡೆ ಹೋದ್ರನೇ ನೀ ಲೋಕಕ್ಕೆ ಬೆಳಕಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿ ಹತ್ರ ಬಂದವರು ಯಾರು ಒಳ್ಳೆಯವರಲ್ಲ, ಎಲ್ಲರೂ ಕೆಟ್ಟವರೇ, ಎಲ್ಲರೂ ಕೆಟ್ಟವರೇ.
ನಾವೇನ್ ಮಾಡ್ಬಿಡ್ತೀವಿ ಗೊತ್ತಾ, ಹಳೇದು ಯಾವತ್ತೋ ನಡೆದಿದ್ದು. ನಾನ್ ದೇವರು ಏನ್ ಹೇಳಿದ್ದು ಗೊತ್ತಾ, ನೀನ್ ಒಂದ್ಸಾರಿ ನಿನ್ ಜೀವನ ವಾಪಸ್ ಕೊಟ್ಬಿಟ್ರೆ ನೀನ್ ಏನ್ ಪಾಪ ಮಾಡಿದ್ಯೋ ಆ ಎಲ್ಲಾ ಪಾಪಗಳನ್ನ ತೆಗೆದು ಸಮುದ್ರದ ತಳಕ್ಕೆ ಅಥವಾ ಪೂರ್ವ ಪಶ್ಚಿಮ ಎಷ್ಟು ದೂರವೋ ಅಷ್ಟು ದೂರ ಎಸೆದು ಬಿಡ್ತೇನೆ, ನೋಡೋದಿಲ್ಲ ಅದನ್ನ ಅಂತ ಹೇಳಿದ್ರು. ಆದ್ರೆ ನಾವು ಹಂಗಲ್ಲ, ಕೆಬರ್ ತೆಗಿತೀವಿ. ಹಲ್ಲೆಲೂಯ. ಹೌದ್ರಿ, ಕೆಬರ್ ತೆಗಿತೀವಿ. ದೇವರು, ನೀನ್ ಕೆಬರ್ ತೆಗೆದ್ರೆ ದೇವರು ಬಿಡ್ತಾನೆ, ನಿನಗೂ ಸ್ಟಾರ್ಟ್ ಮಾಡಿ ಇಟ್ಟಿರ್ತಾನ. ಅರ್ಥ ಆಗ್ತಾ ಇದೆಯಾ? ಇವತ್ತು ಅದಕ್ಕೆ ಸಾಕ್ಷಿಯ ಜೀವನ ಜೀವಿಸಬೇಕಾದ್ರೆ ನನ್ನ ಜೀವಿತವನ್ನ ದೇವರಿಗೆ ಸಮರ್ಪಣೆ ಮಾಡಿಬಿಟ್ಟು ಇನ್ನೊಬ್ಬರ ಮೇಲೆ ತಪ್ಪು ಹೊರಿಸೋದಕ್ಕೆ ಕಾರಣ ಸಿಕ್ಕರು ಅವನೇನ್ ತಪ್ಪಿಲ್ಲ, ದೇವರೇ ಕ್ಷಮಿಸ್ಬಿಡು ಅನ್ನುವಂತ ಮನಸ್ಸು ಯಾರಿಗೆ ಬರ್ತದಲ್ಲ, ಅವನೇ ನಿಜವಾದ ದೇವರು, ಅವನೇ ನಿಜವಾದ ದೇವರ ಮಗಳು. ಇಲ್ಲವಾದ್ರೆ ಅವರು ನಾಟಕ ಕಂಪನಿಯವರಿದ್ದಾಗ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಗಮನಿಸಿ ಮುಂದೆ ಹಾಗೆ ನಾವು ಓದೋದಾದ್ರೆ ಯೆಶಾಯ 58 ಅದರ 8ನೇ ವಾಕ್ಯ ಗಮನವಿಟ್ಟು ಕೇಳೋಣ, ಸ್ವಲ್ಪ ನೋಡೋಣ. ಬಹಳ ಈ ವಾಕ್ಯವನ್ನ ಅರ್ಥವಾಗಿ ನಾವು ಸ್ವಲ್ಪ ಧ್ಯಾನಿಸೋಣ. ಓಕೆ, ಯಾವುದನ್ನ ಆಚರಿಸುವಾಗ ನನಗೆ ಹೇಳಿದ್ನಲ್ಲ, ಸತ್ಯ ಜೀವಿತವನ್ನ ಜೀವಿಸಿ ಸತ್ಯವಂತರಾಗಿ ನಡೆದು ನಮಗ್ ಕಷ್ಟ ಆದ್ರೂ ಪರವಾಗಿಲ್ಲ, ಇನ್ನೊಬ್ಬರಿಗೆ ಒಳ್ಳೇದಾಗ್ಬೇಕಂತ ಬಯಸುವಂತ ಮನಸ್ಸು ಯಾರಿಗಿದೆಯೋ ಅವರಿಗೆ ಇದನ್ನ ಆಚರಿಸುವಾಗ ಅಬ್ಬಬ್ಬಬ್ಬ ಹೆಂಗಂತೆ ಬೈಬಲ್ ಹೇಳ್ತಾನೆ, ನೀನ್ ಬರೇ ಇದನ್ನ ಮಾಡೋದಕ್ಕೆ ಪ್ರಯತ್ನ ಮಾಡು, ದೇವರಿಗೆ ಹೇಳ್ತಾನೆ ನಡೆಯೋದಕ್ಕೆ ಪ್ರಯತ್ನ ಮಾಡು, ದೇವರ ಆತ್ಮನಿಗೆ ಒಳಪಟ್ಟು ನಿನ್ನ ಕಾರ್ಯವನ್ನ ನಿರ್ವಹಿಸು, ದೇವರಿಗೆ ಭಯಪಟ್ಟು ಜೀವನ ಮಾಡು. ದೇವರ ವಾಕ್ಯ ಹೇಳ್ತದೆ, ಹೇಗೆ ಬೆಳಿಗ್ಗೆ ಎದ್ದ ತಕ್ಷಣ ಬೆಳಕು ಹೆಂಗೆ ಅದನ್ನ ಆ ಮೋಡಗಳನ್ನ ಚದುರಿಸಿ ಹೇಗೆ ಆ ಬೆಳಕು ಉದಯಿಸ್ತದೋ ಹಾಗೆ ದೇವರ ಆತ್ಮನು ನಿನ್ನ ಮೇಲೆ, ದೇವರ ಬೆಳಕು ನಿನ್ನ ಮೇಲೆ ಬರ್ತದೆ, ದೇವರ ಬೇಕಾತ್ಮ ನಿನ್ನ ಮೇಲೆ ಬರ್ತದೆ. ನಿಮ್ಮ ಅಲ್ಲಿ ಹಂಗಿದೆ, ಅಲ್ಲಿ ವಾಕ್ಯ ಹೀಗೆ. ಇನ್ನೊಂದು ಪರಿಶುದ್ಧ ಬೈಬಲ್ ನೀವು ಯಾವಾಗಲೂ ಓದುವಾಗ ಮಾತ್ರ 2 ಇಟ್ಕೊಂಡು ಇದೆಯಾ ಪರಿಶುದ್ಧ ಬೈಬಲ್. ನಿನ್ನ ಬೆಳಕು ಉದಯದಂತೆ ಪ್ರತ್ಯಕ್ಷವಾಗುವುದು, ನಿನ್ನ ಕ್ಷೇಮವು ಅಲ್ಲೇ. ಏನ್ ಮಾತ್ರಿ ಬೈಬಲ್ ಹೇಳ್ತದೆ, ನೀನ್ ಹಂಗ್ ನಡ್ಕೋ. ದೇವರ ಬೆಳಕು ನಿನ್ನ ಮೇಲೆ ಬಂದಾಗ ನಿನ್ನ ಕ್ಷೇಮ, ನಿನ್ನ ಆರೋಗ್ಯ, ನಿನ್ನ ಅಭಿವೃದ್ಧಿ, ನಿನ್ನ ಉದ್ಧಾರ ಅದು ಚಿಗುರೋದಕ್ಕೆ ಏನ್ ಮಾಡ್ತದಂತೆ, ಚಿಗುರೋದಕ್ಕೆ ಪ್ರಾರಂಭ. ಹಲ್ಲೆಲೂಯ. ಅದು ಬೆಳೆಯುವುದಕ್ಕೆ ಅದು ಪ್ರಾರಂಭ ಮಾಡ್ತದಂತೆ. ಇವತ್ತೊಂದು ಬೀಜವನ್ನ ಭೂಮಿಯಲ್ಲಿ ಬಿತ್ತು ಮಣ್ಣು ಮಾಡಿರ್ತೀವಿ, ಕಾಣೋದಿಲ್ಲ. ಸತ್ತ ಬೀಜ, ಸತ್ತಂತ ಬೀಜ ಸಮಾಧಿ ಮಾಡಿರ್ತೀವಿ. ಆದ್ರೆ ಒಂದು ಸಾರಿ ನೀರಿನ ವಾಸನೆ ಹಿಡ್ಕೊಂಡು ಬಿಟ್ರೆ ಚಿಗುರೋದಕ್ಕೆ ಪ್ರಾರಂಭ ಮಾಡ್ತದೆ. ಒಳಗಡೆ ಬೇರೆ ಬಿಟ್ಟು ಅದು ಮೊಳಕೆಯನ್ನು ಹೊಡೆಯೋದಕ್ಕೆ ಪ್ರಾರಂಭ ಮಾಡ್ತದೆ. ಅದೇ ರೀತಿಯಲ್ಲಿ ಹೇಳ್ತಾನೆ, ಹಾಗಾದ್ರೆ ನಿನ್ನ ಜೀವಿತದಲ್ಲಿ ಒಂದು ಸಾರಿ ದೇವರ ಸ್ಪರ್ಶವನ್ನ, ದೇವರ ಶಕ್ತಿಯನ್ನ, ದೇವರ ಬಲವನ್ನ ಹೊಂದ್ಕೊಳ್ಳೋದಕ್ಕೆ ಒನ್ ಟೈಮ್ ಪ್ರಯತ್ನ ಮಾಡಿದ್ರೆ ನಿನ್ನ ಒಳಗಡೆ ನಿನ್ನ ಉದ್ಧಾರವು ಚಿಗುರೋದಕ್ಕೆ ಪ್ರಾರಂಭ, ನಿನ್ನ ಒಳಗಡೆ ನಿನ್ನ ಬೆಳವಣಿಗೆ ಚಿಗುರೋದಕ್ಕೆ ಪ್ರಾರಂಭ ಮಾಡ್ತದೆ. ನಿನ್ನ ಒಳಗಡೆ ದೇವರ ಆತ್ಮನ ಒಂದು ಬಲವಾಗಿ ಬೆಳೆಯೋದಕ್ಕೆ ಪ್ರಾರಂಭ ಮಾಡ್ತದೆ. ಯಾರ ಮುಂದೆ ನಿನ್ನ ತಲೆ ತಗ್ಗಿ ನಿಲ್ಲುವಂತೆ ಮಾಡೋದೇ. ಹಲ್ಲೆಲೂಯ. ನಿನ್ನ ನೀತಿಯು ನೀನು ನಡ್ಕೊಂಡು ಬಂದಿದೆಯಲ್ಲ, ನಿನ್ನ ಜೀವನ ಅದು ನಿನಗೆ ಮುಂಬಲವಾಗಿ ಹೋಗುತ್ತೆ. ದೇವರ ಮಹಿಮೆಯು ನಿನ್ನನ್ನು ಹಿಂಬಾಲಿಸ್ತಾನೆ. ಏನಂತೆ, ನೀನು ಮಾಡಿದ ಕೆಲಸಗಳು, ನಿನ್ನ ಮಾತುಗಳು, ನೀನು ಏನ್ ಮಾಡ್ತಾ ಇದೆಯೋ, ದೇವರಲ್ಲಿ ನೀನು ಹೆಂಗ್ ಬೆಳೀತಾ ಇದೆಯೋ, ದೇವರ ಸ್ಪರ್ಶವು ಹೇಗೆ ನೀನು ಪಡ್ಕೊಳ್ತಾ ಇದೆಯೋ ಅದು ನಿನ್ನನ್ನ ಮುಂಬಲವಾಗಿ ನಡೆಸ್ತದೆ. ಹಿಂದಗಡೆ ದೇವರ ಮಹಿಮೆ. ಹಲ್ಲೆಲೂಯ. ಯಾರು ಭಾಗ್ಯವಂತರಿಗೆ. ಇವತ್ತು ಜನ ಅಯ್ಯೋ ನನ್ನ ಕುಟುಂಬದ ಗತಿ ಏನ್ ಹೇಳ್ರಿ, ನಮ್ ಕಷ್ಟ ಏನ್ ಹೇಳೋನ್ರಿ, ನಮ್ಮ ಮಕ್ಕಳ ಗತಿ ಏನ್ ಹೇಳೋನ್ರಿ, ಬಹಳ ವಿಚಿತ್ರ, ಬಹಳ ದುಃಖ, ಬಹಳ ಸಮಸ್ಯೆ, ಬಹಳ ಕಷ್ಟ ಪಡ್ತಾ ಇದೀವ್ರಿ. ಏನು ಕಷ್ಟ ಪಡೋದು ಬೇಕಾಗಿಲ್ಲ. ಇವತ್ತು ಒಂದು ವಿಷಯವನ್ನ ಹೇಳ್ತೇನೆ, ನಿನ್ನ ಉದ್ಧಾರ ಮಾಡುವಂತ ನಿನ್ನ ದೇವರನ್ನ ಕರ್ಕೊಂಡು ಹೋಗು, ನಿನ್ನ ದೇವರನ್ನ ಅಂಗೀಕರಿಸಿಕೋ, ನಿನ್ನ ದೇವರನ್ನ ಗಟ್ಟಿಯಾಗಿ ಅಪ್ಪಿಕೋ. ತಿಪ್ಪೆಯಲ್ಲಿ ಬಿದ್ದಂತ ನೀನಾದ್ರೂ ಕೂಡ ದೇವರು ನಿನ್ನನ್ನ ಅರಮನೆಯಲ್ಲಿ ಕೂಡಿಸುವಂತ ಶಕ್ತಿನೂ ದೇವರು ನಿನಗೆ ಕೊಡಬಲ್ಲನು. ಅರ್ಥ ಆಗ್ತಾ ಇದೆಯಾ? ಯಾರು ಬೇಡ ಅಂತ ನಿನ್ನನ್ನು ತಲೆ ಹಾಕಿರಬಹುದು, ದೇವರು ಎಲ್ಲರ ಬಂದು ನಿನ್ ಮುಂದೆ ಬಂದು ತಲೆ ತಗ್ಗುವಂತ ದೇವರು ಮಾಡಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದಿನ ವಾಕ್ಯ ಹೀಗೆ ಹೇಳ್ತದೆ ನೋಡಿ, ಗಮನಿಸಿ. 9ನೇ ವಾಕ್ಯಕ್ಕೆ ಬರೋಣ. ಆಗ ನೀನು
ಆಗ ನೀವು ಕೂಗಿದರೆ, ಕೇಳ್ತಾ ಇದ್ದೀರಾ? ನೀವು ಯಾವಾಗ ನೀವು ಕೂಗ್ತಿರೋ ಅವಾಗ ದೇವರು ಇದ್ದೇನೆ ಮಗನೇ, ಇದ್ದೇನೆ ಮಗಳ, ಚಿಂತೆ ಮಾಡಬೇಡ ಅಂತ ಧೈರ್ಯ ಕೊಡುವ ದೇವರು ನಮ್ಮ ದೇವರು. ಹಲ್ಲೆಲೂಯಾ. ಆ ಮೊರೆ ಇಟ್ಟು ಕರೆದರೆ ಇಗೋ ಇದ್ದೇನೆ ಎಂದು ಹೇಳುವನು. ಒಂದ್ ನಿಮಿಷ ಅಲ್ಲಿಂದ ವಾಪಸ್ ಬರ್ರಿ, ವಾಪಸ್ ಎಲ್ಲಿಂದ? ಅವನು ಅಲ್ಲಿಂದ ನಿಮ್ಮ ಈಗೋ ಇದ್ದೇನೆ ಅನ್ನುವನು. ನೀವು ನಿಮ್ಮ ಮಧ್ಯದೊಳಗಿಂದ ನೋಗವನ್ನ ಗಮನಿಸಿ. ನೀವು ಯಾವಾಗ ದೇವರು ನಿನ್ನ ಹತ್ರ ಬಂದ್ಬಿಡ್ತಾನೋ, ದೇವರ ಬೆಳಕು ಬಂದ್ಬಿಡ್ತದೋ, ಅವಾಗ ಬೈಬಲ್ ಎಷ್ಟು ಸ್ಪಷ್ಟವಾಗಿ ಹೇಳ್ತದ ಗೊತ್ತಾ? ನಿನ್ನ ಒಳಗಡೆ ಇರುವಂತ ವ್ಯಾಧಿ, ದೆವ್ವ, ಪಿಶಾಸಿ, ರೋಗ, ಏನೇನೋ ಕಷ್ಟಗಳು, ಯಾವ್ಯಾವುದೋ ಬಾಧೆಗಳು, ಜಸ್ಟ್ ಏನ್ ಗೊತ್ತಾ? ಈ ಕೆಲವರಿಗೆ ಬೆಳ್ ಮಾಡಿದ್ ಹೋಗಂತ ಗೊತ್ತಾ? ಮಾಡಿದೀರಾ? ಹೋಗ್ ಅಂತ ಹೇಳ್ತೀನಿ ನೋಡಿ, ಸ್ವಲ್ಪ ಸಿಗ್ನಲ್ ಮಾಡ್ತೀವಿ ಗೊತ್ತೇನ್ರಿ? ಬೆರಳು ಸೊನ್ನೆ ಮಾಡಿಲ್ಲ, ನಮಗ್ ಹಿಂಗ್ ಮಾಡೋದು ಗೊತ್ತು. ಬರೇ ಏನ್ರಿ? ಬರೇ ಹಿಂಗ್ ಮಾಡೋದು ಗೊತ್ತು, ಹಿಂಗ್ ಮಾಡೋದು ಗೊತ್ತು. ಹಲ್ಲೆಲೂಯಾ. ಏನ್ ಗೊತ್ತಾ? ಏನ್ ಹೇಳ್ತದ ಗೊತ್ತೇನ್ರಿ ಬೈಬಲ್? ನೀನ್ ಸರಿಯಾಗಿ ದೇವರ ಬೆಳಕನ್ನ ಕಂಡುಕೊಂಡು ನಡೆಯೋದಕ್ಕೆ ಪ್ರಯತ್ನ ಪಟ್ರೆ, ನಾನಿದ್ದೇನೆ, ಉತ್ತರ ಕೊಟ್ಟು ನಾನಿದ್ದೇನೆ ಅನ್ನುವಂತ ದೇವರು ನಿನ್ ಜೊತೆ ಬಂದಾಗ, ನಿನ್ನ ಒಳಗಡೆ ಇರುವಂತ ವ್ಯಾಧಿ, ಬಾಧೆಗಳು, ರೋಗಗಳು, ಕಷ್ಟಗಳು, ಬೇರೆ ಬೇರೆ ಏನೆಲ್ಲ ತೊಂದರೆಗಳಿದಾವೋ ಹೊರಟು ಹೋಗಂತ ತಕ್ಷಣ ಬರೀ ಕೈ ಬೆರಳು ಸೊನ್ನೆ ಮಾಡಿದ್ರೆ ಸಾಕು, ಬೇರೆ ಸೊನ್ನೆ ಕಿತ್ಕೊಂಡು ಹೋಗುತ್ತೆ. ಇವತ್ತು ಹೋಗ್ತಾ ಇಲ್ಲದಕ್ಕೆ ಕಾರಣ ಏನಂತಂದ್ರೆ, ನಾವು ಇನ್ನು ಬೆಳಕೆ ನೋಡಿ, ಬೆಳಕು ಬಂದ್ರೆ ಹೋಗೇ ಬಿಡ್ತದೆ. ಇವತ್ತು ನಾಗ್ಲೇ ಹೇಳಿದ್ನಲ್ಲ, ಒಂದು ಕೋಣೆಯಲ್ಲಿ ಕತ್ತಲಾಗ್ಬಿಟ್ಟಿರ್ತದೆ, ಜಸ್ಟ್ ಒಂದು ಮೊಬೈಲ್ ಟಾರ್ಚ್ ಹಚ್ಬಿಟ್ರೆ ಸಾಕು, ಕತ್ತಲೆ ಮಾಯನೇ, ಕಾಣೋದಿಲ್ಲ, ಹುಡುಕಿದ್ರು ಸಿಗಲ್ಲ. ಸಿಗ್ತದ? ಕತ್ತಲೆ ಸಿಗುತ್ತೇನ್ರಿ ಒಂದ್ ರೂಮಲ್ಲಿ? ಹಂಗೆ ದೇವರು ಹೇಳ್ತಾನೆ, ಬೆರಳು ಸೊನ್ನೆ ಮಾಡುವಷ್ಟೊಳಗಡೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮುಂದೆ ನಿನಗೆ ಪ್ರಿಯವಾದದ್ದನ್ನ ಹಸಿದವರಿಗೆ ಒದಗಿಸಿ ಕುಗ್ಗಿದವರ ಆಸೆಯನ್ನ ನೆರವೇರಿಸಿದರೆ, ನಿನ್ ಜೀವನ ಕತ್ತಲೆ ಆಗಿರಬಹುದು, ಏನು ಮಾರ್ಗ ಸಿಗ್ಲಿಕ್ಕಿಲ್ಲ, ಯಾವುದು ರೂಟ್ ಗೊತ್ತಾಗ್ಲಿಕ್ಕಿಲ್ಲ, ಎಲ್ಲಾ ಕಡೆ ಸುತ್ತಾಡಿ ಬಂದ್ಬಿಟ್ಟಿವಿ, ಅಯ್ಯೋ ಸಿಗ್ತಾ ಇಲ್ಲ, ಏನ್ ಮಾಡ್ಬೇಕು? ಬದುಕು ವೇಸ್ಟ್, ಸತ್ರೆ ಒಳ್ಳೇದು. ಸಾಯೋದಕ್ಕಲ್ಲ ದೇವರು ನಿನ್ನನ್ನು ಕರೆದಿದ್ದು, ದೇವರು ನಿನ್ನನ್ನು ಜೀವಿಸಬೇಕಂತ ಕರೆದಿದ್ದು. ನೀನು ಸಾಯ್ಬೇಕಿದ್ರೆ ಯಾವತ್ತೋ ಸತ್ತು ಬಿಡ್ತಿದ್ದೆ. ಸಾಯಿಸೋದಕ್ಕಲ್ಲ, ನಿನ್ನನ್ನು ಬದುಕಿಸಬೇಕು, ಎಲ್ಲರ ಮುಂದೆ ನಿನ್ನ ನಿಲ್ಲಿಸಬೇಕಂತ ದೇವರು ಕರೆದಿದ್ದು. ಹಲ್ಲೆಲೂಯಾ. ನಿಮ್ಮ ಅಂಧಕಾರವು ಪರಿಹಾರವಾಗಿ. ಮಧ್ಯಾಹ್ನ ಹೆಂಗಿರ್ತದೆ? ಮಧ್ಯಾಹ್ನ ಜಾಸ್ತಿ ಬೆಳಕಿರ್ತದ, ಕಡಿಮೆ ಇರ್ತದ? ಓಕೆ. ದೇವರೇ ನಿಮಗೆ ಪ್ರತಿದಿನ, ಪ್ರತಿ ಕ್ಷಣ, ಪ್ರತಿ ಗಳಿಗೆ ನಿನ್ನ ವ್ಯಾಪಾರ, ನಿನ್ನ ಕುಟುಂಬ, ನಿನ್ನ ಮನೆ, ಮಕ್ಕಳು, ಎಲ್ಲೆಲ್ಲಿ ಪ್ರಯಾಣ ಮಾಡ್ತಾ ಇರ್ತೀಯೋ ಅಲ್ಲೆಲ್ಲವೂ ದೇವರೇ ನಿನ್ನನ್ನು ನಡೆಸ್ತಾ. ಯಾರು ಇರ್ತಾರೋ ಇರೋ ಗೊತ್ತಿಲ್ಲ. ಹಲ್ಲೆಲೂಯಾ. ರಾತ್ರಿ ಏನ್ ಗೊತ್ತಾ? 12 ಗಂಟೆ ಆಯ್ತು, 1 ಗಂಟೆ ಆಯ್ತು, ಯಾರೋ ಬಂದ್ರು, ಏನೋ ಕೋಲಾರ UKP ಇದ್ವಿ, ಕೇಳ್ತಾ ಇದ್ರ? UKP ಇದ್ವಿ, ಯಾರೋ ಒಬ್ರು ಬಂದ್ರು, ಬೈಕ್ ತಗೊಂಡ್ರು, ಡ್ರಾಪ್ ತಗೊಂಡ್ವಿ. ಅಯ್ಯಯ್ಯೋ ನನಗೆ ಗಾಡಿ ಇಲ್ರಿ, ನನಗೆ ಸ್ವಲ್ಪ ಕರ್ಕೊಂಡು ಹೋಗಿ ನಮಗೆ ಸ್ವಲ್ಪ ನಮ್ಮ ಊರಿಗೆ ಸಿದ್ಧನಾಥ್ಗೋ ಬಿಟ್ಬಿಡ್ರಿ, ರೊಳ್ಳಿಗೋ ಬಿಟ್ಬಿಡ್ರಿ ಅಂತೇಳಿ ಹತ್ತು ಬಿಟ್ಟಿವಿ. ಬಂದ 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 ಕತ್ತಲೆ ರಾತ್ರಿ, ಬಹಳ ಕತ್ತಲೆ, ಬೆಳದಿಂಗಳಲ್ಲ, ಕತ್ತಲೆ ರಾತ್ರಿ. ಬಂದ 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 ಪಾಪ ಇಲ್ಲಿ ಚರ್ಚ್ ಇದಂತ ಯಾರಿಗೆ ಗೊತ್ತಿಲ್ಲ, ಯಾರೋ ಒಬ್ರು ಬಂದ, ಸುಮ್ನೆ ಅವ್ನ್ ಗೊತ್ತಿಲ್ಲ, ದೇವ್ರ ಬಗ್ಗೆ ಗೊತ್ತಿಲ್ಲ, ಯಾರೋ ಬಂದ, ಇಲ್ಲಿ ಸುದ್ದಿ ಬೇರೆನೆ ಇದೆ, ಈ ರೋಡಿಗೆ ಹೋಗ್ಬಾರ್ದು, ರಾತ್ರಿ ಬರಬಾರ್ದು, ಒಬ್ಬೊಬ್ರು ಹೋಗ್ಬಾರ್ದು, ಹಿಂಗ ಬಂದು ನಿಂತು ಬಿಡ್ತಾರ, ಹಂಗ ಬಂದಿನ ಇದು ಇರ್ತದಲ್ಲ. ಈ ಎಲ್ಲಾ ಸುದ್ದಿ ಮುಂಚೆನೆ ಕೇಳಿರ್ತೀವಿ. ಯಾರು ಈ ಡ್ರಾಪ್ ಕೇಳಿದವ್, ಬೈಕ್ ನಾವ್ ಏನ್ ಬಂದ್ಬಿಡ್ತಾನೆ, ಬರ್ತಾನೆ ಸರಿ ಅಂತ ಹೇಳಿ ಹಾಕೊಂಡು ಬಂದ. ಬರ್ತಾ 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 ಏನ್ ಮಾಡ್ಬಿಟ್ಟ, ಏನೋ ಒಂದು ಫೋನ್ ಬಂದ್ಬಿಡ್ತು, ಅರ್ಜೆಂಟ್ ವಾಪಸ್ ಬರ್ಬೇಕಂತ ಹೇಳಿ ಕಿನಾಲ್ ಹತ್ರ ಇಳಿಸಿ ವಾಪಸ್ ಹೋಗ್ಬಿಟ್ಟ. ಇಳಿಸ್ ಹೋಗ್ಬಿಟ್ಟ. ಏನಾಗಿರ್ಬಹುದು ಅವನ್ ಗತಿ? ಏನಾಗ್ಬಹುದ್ರಿ? ಇದೀರಾ ಇಲ್ಲೇ?
ಆದ್ರೆ ದೇವರು ಹೇಳ್ತಾನೆ, ಮಗನೇ, ನೀನು ಎಲ್ಲಾ ಪರಿಸ್ಥಿತಿಯಲ್ಲಿ ನಾನು ನಿನ್ನ ಜೊತೆ ಇದ್ದೆ. ಒಂಟಿಯಾಗಿ ನಿಂತಾಗಲು, ಎಲ್ಲರೂ ನಿನ್ನನ್ನು ಕೈ ಬಿಟ್ಟಾಗಲು, ಪರಿಸ್ಥಿತಿಗಳು ಕೆಟ್ಟು ಹೋದಾಗಲು, ಎಲ್ಲವೂ ನಿನ್ನ ವಿರೋಧವಾಗಿ ನಿಂತಾಗಲು ನಿನ್ನನ್ನು ನಡೆಸೋದಕ್ಕೆ ನಾನಿದ್ದೇನೆ ಮಗನೇ. ಹಾಗಾದ್ರೆ ಬೆಳಕು ಮೊದಲು ಆತ್ಮನೊಟ್ಟಿಗೆ ನಡೆಯುವಂತ ಮನಸ್ಸು ಬೇಕು. ಹಲ್ಲೆಲೂಯಾ. ನನಗೆಲ್ಲ ಗೊತ್ತ್ರಿ, ಬಹಳ ಜನ ಇದ್ದೀರಿ ಒಳಗೆ ಭಾರಿ. ಅವತ್ತು ಪಾಸ್ಟರ್ ಏನೋ ಅಂದ್ರು, ಹೊರಗಡೆ ಏನೋ ಒಳಗಡೆ ಏನೋ ಅಂದ್ರಪ್ಪ, ನನಗೂ ಬರ್ಲಿಲ್ಲ. ಏನಂದ್ರಲ್ಲ ಪಾಸ್ಟರ್? ಭೂತ. ಒಳಗಡೆ ದೇವದೂತ, ಹೊರಗಡೆ ಭೂತ ಅಂತ. ಹಲ್ಲೆಲೂಯಾ. ಹಂಗ ಜೀವನ ಮಾಡೋರು ಇದಾರ, ಅನೇಕರು ಇದಾರೆ. ನೀವೇ ಇಲ್ಲಿ ಒಳಗಡೆ ಕೂತಿದ್ರಿ, ಕೆಲವರು ಇದ್ದೀರಿ, ನಿಮ್ ಬಗ್ಗೆನೇ ಮಾತಾಡ್ತಿರೋದು. ಹಲ್ಲೆಲೂಯಾ. ಒಳಗಡೆ ಇಂಥ ನಾಟಕ ಕಂಪನಿಯವ್ರು ಇದಾರ ಒಳಗಡೆ. ಅದಕ್ಕೆ ದೇವ್ರು ಹೇಳ್ತಾನೆ, ಬಿಟ್ಬಿಟ್ಟಪ್ಪ ನೀನ್ ನಾಟಕ ಕಂಪನಿ ಬಿಡು, ನಾನ್ ನಿನ್ನ ನಡೆಸ್ತೀನಿ, ಬರ್ತೀಯ ನನ್ನ ಜೊತೆ? ನಿನ್ ಜೀವಿತ ಕತ್ತಲಾಗಿದೆ, ಬೆಳಕು ಕೊಡ್ತೀನಿ, ಬರ್ತೀಯ ನನ್ನ ಜೊತೆ? ನಿನಗೆ ಏನೋ ಒಂದು ಯಾವ್ದೋ ಒಂದು ವಿಚಿತ್ರವಾದಂತ ಕ್ರಿಯೆಗಳಲ್ಲಿ ಮುಳುಗ್ಬಿಟ್ಟಿದಿ, ಅದರಿಂದ ಹೊರತಕ್ಕೆ ನಾ ಬಂದಿದ್ದೇನೆ, ಬರ್ತೀಯಾ ಅಂತ ದೇವರು ಕೇಳ್ತಾನೆ. ಹಾಗಾದ್ರೆ ಸಭೆಯ ಒಳಗಡೆ ನನ್ನ ಜೀವಿತ ಬದಲಾಗ್ಬೇಕನ್ನೋರು ಯಾರಾದ್ರೂ ಇದ್ರೆ ದೇವರಿಗೆ ಒಂದು ಜೋರಾದ ಒಂದು ಸ್ತೋತ್ರ ಹೇಳ್ರಿ ನೋಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವನೊಬ್ನು ಕಳ್ಳ ಇದ್ದಂತೆ, ಕಳ್ತನ ಮಾಡೋದೇ ಕೆಲಸ ಅವನು. ಒಂದಿನ ಕಳ್ತನ ಚರ್ಚ್ ಹತ್ರ ಬಂದಂತೆ. ಬಂದಾಗ ಏನೋ ಯಾರೋ ಕರ್ಕೊಂಡು ಬಂದಿದ್ದಾರೆ, ದೋಸ್ತ್, ಒಂದು ಕಳ್ಳನೇ ಚರ್ಚಿಗೆ ಕರ್ಕೊಂಡು ಬಂದಂತೆ. ಪಾಸ್ಟ್ ಏನ್ ಮಾಡಿದ್ದಾರೆ, ದೇವರು ನೀನು ಎಂತದೇ ಕಷ್ಟದಲ್ಲಿ ಸಿಕ್ಕಾಕೊಂಡಾಗ ದೇವರೇ ಅಂತ ನೀನು ಕೂಗಿದ್ರೆ ನಿನ್ನ ಹತ್ರ ಬಂದು ಬಿಡ್ತಾನೆ. ಹಲ್ಲೆಲೂಯಾ. ಆಯ್ತು, ಮುಗೀತು, ಪ್ರೇಯರ್ ಮುಗೀತು, ಒಂದಿನ ಒಂದು ವಾಕ್ಯ ಆಯ್ತು, ಹೋಗ್ಬಿಟ್ಟ. ಇವನ್ ನೆಕ್ಸ್ಟ್ ಡ್ಯೂಟಿ ಕಳ್ತನ ಮಾಡೋ ಡ್ಯೂಟಿ ಆಯ್ತು. ಡ್ಯೂಟಿಗೆ ಹತ್ತಿದ ಕಳ್ತನ ಮಾಡೋದಕ್ಕೆ. ಇವನು ಗಂಧದ ಕಟ್ಟಿಗೆ ಕಟ್ಟಿಗೆ ಮರಗಳು, ಅದನ್ನು ಕಟ್ ಮಾಡ್ತಿದ್ವಿ. ಕಟ್ ಅಂದ್ರೆ ತುಡುಗಿಲೆ ಕಟ್ ಮಾಡೋದು, ಒಯ್ದು ಹೋದ. ಕಟ್ ಮಾಡಕ್ಕಂತ ಹೋದ್ರು, 2-3 ಜನ ಹೋದ್ರು. ಹೋಗ್ತಾ 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 ಅದನ್ನ ಕಟ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಕಟ್ ಮಾಡಿದಾಗ ಮಾಡುವಂತ ಸಮಯದಲ್ಲಿ ಹಿಂಗೆ ವಾಪಸ್ ತಿರುಗಿ ನೋಡುವಾಗ ಒಬ್ರು ಬೆಳ್ಳಗೆ ಇಲ್ಲಿಂದ ಆಕಾಶಕ್ಕೆ ಒಂದೇ ಆಗಿರುವಂತ ಒಬ್ಬ ದೃಶ್ಯವನ್ನು ನೋಡ್ಬಿಟ್ಟು, ಇದ್ದೀರಾ ಇಲ್ಲೇ ನೀವು? ಮಕ್ಕೊಂಡ ಕಾಣ್ತದೆ, ಮಕ್ಕೋಬೇಡ್ರಿ, ಆ ದೃಶ್ಯ ಬಂದ್ಬಿಟ್ಟಿತ್ತು ಮತ್ತೆ. ಹಲ್ಲೆಲೂಯಾ. ಓಕೆ, ಅವಾಗ ಹಂಗೆ ನೋಡ್ಬಿಟ್ಟಂತೆ. ನೋಡಿದ ತಕ್ಷಣ ಭಯ ಬಂದ್ಬಿಡ್ತಿತ್ತು, ಬಹಳ ಗಾಬರಿ ಆಯ್ತು, ಹೇಳಕ್ಕೂ ಆಗ್ತಾ ಇಲ್ಲ, ಅಷ್ಟು ಗಾಬರಿ. ಅವಾಗ ಅವ್ನು ನೆನಪಾಗಿದ್ದೆ ಪಾಸ್ಟ್ ಹೇಳಿದ ಮಾತು. ಯಾವಾಗ್ರಿ? ಕಳ್ತನ ಮಾಡುವಾಗ. ಹಲ್ಲೆಲೂಯಾ. ಸತ್ಯ ಗೊತ್ತಿಲ್ಲ ಹಂಗಂತೇಳಿ ನೀವು ಕಳ್ತನ ಮಾಡೋ ಹೋಗಿ ಮತ್ತೆ ಹಿಂಗ್ ಮಾಡಿರಿ, ಮತ್ತೆ ಸ್ವಲ್ಪ ಎಚ್ಚರ ಆಗಿರಿ. ಹಲ್ಲೆಲೂಯಾ. ಅವ್ನ್ ದೇವ್ರ ಬಗ್ಗೆ ಗೊತ್ತಿಲ್ಲ, ಆದ್ರೆ ಅವ್ನ ನಂಬಿಕೆ ಹೇಗೆ ಗೊತ್ತಾ? ಯಾವ್ದಾದ್ರು ಕಷ್ಟದಲ್ಲಿ ನೀನು ಸಿಕ್ಕಾಕೊಂಡಾಗ ದೇವರ ನೀನು ಕೂಗಿದ್ರೆ ದೇವರು ಬಂದ್ಬಿಡ್ತಾನೆ ಅಂತ ಆ ಮಾತು ಮಾತ್ರ ಅವ್ನು ಕಿವಿಗೆ ಬಿದ್ದಿತ್ತು. ನೀವು ಮುಂಚಿನಿಂದ ಕಳ್ಳ, ಒಂದನಾನು ಚರ್ಚಿಗೆ ಹೋಗಿಲ್ಲ, ದೇವ್ರ ಬಗ್ಗೆ ಗೊತ್ತಿಲ್ಲ, ಸುಮ್ಮನೆ ಅಚಾನಕ್ ಯಾರೋ ಕರ್ಕೊಂಡು ಹೋದ್ರು. ಆ ಹೋಗುವಾಗ ಸ್ವಲ್ಪ ಕೂತ್ ಹೋಗ್ಬೇಕಂತ ಬಂದಾಗ ಈ ಒಂದು ಮಾತು ಅವ್ನು ಕಿವಿಗೆ ಬಿದ್ದಿತ್ತು. ಅದು ಏನಾಯ್ತು ಅಂತ ಗೊತ್ತೇನ್ರಿ? ಹಿಂಗೆ ನಿಂತ್ಕೊಂಡ್ ಬಿಟ್ಟಿತ್ತಂತೆ. ಇವನಿಗೆ ಒಂದು, ಅಪ್ಪ ನನಗೆ ಭಯ ಬರ್ತಾ ಇದೆ, ಯೇಸು ನಾಮದಲ್ಲಿ ಈ ದೆವ್ವ ಹೊರಟು ಹೋಗ್ಲಿ ಅಂತ. ಅವನ ಕಣ್ಣಲ್ಲಿ ಕಂಡಿದ್ದೇನು ಗೊತ್ತಾ? ಮೇಲಿಂದ ಕತ್ತರಿಸಿ 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 ಒಂದೊಂದೇ ಬಿದ್ದಂಗ್ ಬಿತ್ತಂತೆ. ಈ ನಿಮ್ಗೆ ತಮಾಷೆ ಅಲ್ಲ ನಾನು ಹೇಳ್ತಿರೋದು. ಹಲ್ಲೆಲೂಯಾ. ಕತ್ತರಿಸಿ ಬಿತ್ತಂತೆ. ಅವಾಗ ಅವನು ಅನ್ಕೊಂಡಂತೆ, ಅಲ್ಲ, ಯೇಸುವಿನ ಹೆಸರು ಹೇಳಿದ ತಕ್ಷಣ ಈ ರೀತಿಯಲ್ಲಿ ಆಯ್ತಲ್ಲ ಅಂತ ಹೇಳಿ ಅವನು ಮರಾನು ಕಟ್ ಮಾಡ್ಲಿಲ್ಲ, ಅಲ್ಲಿಂದ ಓಡ್ ಓಡೋಗಿ ಸೀದಾ ಚರ್ಚಲ್ಲಿ ಕೂತ್ಕೊಂಡಂತೆ, ಪಾಸ್ಟರ್ ಹಿಂಗ ಆಯ್ತ್ರಿ ಅಂತ ಹೇಳಿ. ಅವತ್ತೇ ಇಲ್ಲ ನಿಜವಾಗಿ ನನ್ನ ದೇವ್ರ ಯೇಸುವನ್ನು ನಂಬ್ತೇನೆ, ನನ್ನ ದೇವ್ರೇ ಯೇಸು ಅಂತ ಹೇಳಿ ಮಲ್ಕಾಳ್ ಹಾಕಿ ಆತನ ತನ್ನ ತಪ್ಪನ್ನು ಒಪ್ಪಿಕೊಂಡು ಅವನು ನಾನು ಕಳ್ತನ ಮಾಡ್ತಿದ್ದೆ, ಇನ್ನು ಮುಂದೆ ಮಾಡಲ್ಲ, ನನ್ನ ಜೀವಿತವೇ ನನ್ನ ಯೇಸುವಿಗಾಗಿ ಒಪ್ಪಿಸ್ತೀನಿ ಅಂತ ಹೇಳಿ ನಿಶ್ಚಯ ತೆಗೆದುಕೊಂಡು ರಕ್ಷಣೆ ಆಗ. ಯಾಕೆ ಗೊತ್ತಾ? ಹಂಗಂತ ಹೇಳಿ ಕಳ್ರಿಗೂ ದೇವ್ರ ಸಹಾಯ ಮಾಡ್ತಾನೆ ಅನ್ಕೋಬೇಡ್ರಿ. ಮತ್ ನೀವು ಚಾಲು ಮಾಡಿರಿ ಮತ್ತೆ. ಅದಕ್ಕಲ್ಲ, ಅಂದ್ರೆ ಅವ್ನ್ ಗೊತ್ತಿದ್ದಿಲ್ಲ, ಅದಕ್ಕೆ ದೇವ್ರ ಯಾವಾಗ್ಲೂ ಗೊತ್ತಿಲ್ದಾಗ ದೇವ್ರ ಕ್ಷಮಿಸ್ತಾನೆ. ಗೊತ್ತಿಲ್ದು ಮಾಡಿದ್ರೆ ಮತ್ತೆ ನಿಮ್ ಕೈ ಕಟ್ ಮಾಡಿಸ್ತಾನೆ. ಹಲ್ಲೆಲೂಯಾ. ಓಕೆ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ದೇವರ ನಾಮಕ್ಕೆ ಮಹಿಮೆ. ಮುಂದೆ ಹೋಗೋಣ. ಮರುಭೂಮಿಯಲ್ಲಿಯೂ ನಿಮ್ಮ ಆತ್ಮವನ್ನ ತೃಪ್ತಿಗೊಳಿಸಿ ನಿಮ್ಮ ಎಲುಬುಗಳನ್ನ
ಸಸಾರ ಅಂದ್ರೆ ಅದನ್ನ ಆರೋಗ್ಯಪಡಿಸಿ, ತಂಪಾದ ತೋಟಕ್ಕೂ ನೀರಿಗೆ ಮೋಸ ಇಲ್ಲದಿರುವಂತ ಒಂದು ನೀರಿನ ಬುಗ್ಗೆಗೂ ಸಮಾನವಾಗಿ ಬೆಳೆಯೋದಕ್ಕೆ ಪ್ರಾರಂಭ ಮಾಡ್ತೀರಾ. ಹಲ್ಲೆಲೂಯ. ಅದಕ್ಕೆ ಇನ್ನೊಂದು ವಾಕ್ಯ ಗಮನಿಸಿ, ಇನ್ನೊಂದು ವಾಕ್ಯ 60ನೇ ಅಧ್ಯಾಯ 14ನೇ ವಾಕ್ಯ. ಈಗ ನನ್ಗ ಬಹಳ ಟಾರ್ಚರ್ ಕೊಟ್ಟಾರ್ರಿ ಇವ್ರ ಮುಖಾನೇ ನೋಡಕ್ಕಾಗಲ್ಲ, ಇವರನ್ನ ಸತ್ರನೇ ಒಳ್ಳೇದಂತ ಹೇಳಿರ್ತೀರಿ, ಹೌದಲ್ರಿ? ಹಲ್ಲೆಲೂಯ. ಕೇಳಿ, ನಿಜವಾಗಿ ಕ್ರಿಸ್ತನ ಬೆಳಕು ನಿನ್ನಲ್ಲಿ ಇದ್ರೆ, ಯೇಸುವಿನ ಹಿಂದೆ ನಿನ್ನ ಹೆಜ್ಜೆ ಹಾಕ್ತಾ ಇದ್ರೆ, ನೀನು ಯಾರಿಗೂ ಶಾಪ ಹಾಕೋದ್ ಬೇಕಾಗಿಲ್ಲ, ಯಾರ ಬಗ್ಗೆದು ಕೆಟ್ಟದ್ ಮಾತಾಡೋದ್ ಬೇಕಾಗಿಲ್ಲ. ಒಂದು ವೇಳೆ ನೀನು ಕೆಟ್ಟದ್ ಮಾತಾಡ್ತಾ ಇದ್ದೀ, ಶಾಪ ಹಾಕ್ತಾ ಇದ್ದೀ ಅಂತ ಇನ್ನೂ ನೀನು ಬೆಳಕಿನಲ್ಲಿ ಇಲ್ಲ, ಬೆಳಕಿನ್ನು ಕಂಡುಕೊಂಡಿಲ್ಲ. ಅರ್ಥ ಮಾಡ್ಕೊಳ್ಳಿ ಸರಿಯಾಗಿ. ಒಂದು ವೇಳೆ ಬೆಳಕಿದೆ ಅಂತಂದ್ರೆ ನಿನ್ನ ವೈರಿಗಳು ಎಷ್ಟೋ ಜನ ಇರ್ಲಿ, ಅವ್ರು ಏನಾಗ್ತಾರ ಗೊತ್ತಾ? ವಾಕ್ಯ ಓದ್ತೀರಾ? ನಿನ್ನನ್ನು ಕುಗ್ಗಿಸಿದವರ ಓಕೆ, ಓದ್ತೀರಾ? ನಿನ್ನನ್ನ ತುಳಿದವರ, ಕುಗ್ಗಿಸಿದವರ, ತುಳಿದು ಹಾಕಿ ನಿನ್ನನ್ನ ಕೆಳಮಟ್ಟಕ್ಕೆ ದಬ್ಬಿದವರ ಸಂತಾನವನ್ನ ನಿನ್ನ ಬಳಿಗೆ ತಗ್ಗಿ ಬಗ್ಗಿ ತಪ್ಪಾಯ್ತು, ನನ್ನನ್ನು ಕ್ಷಮಿಸ್ಬಿಡು, ಇನ್ನು ಮುಂದೆ ಮಾಡಲ್ಲ ಅಂತ ಹೇಳಿ ಓಡಿ ಬರ್. ಯಾವಾಗ ನೀನು ಇನ್ನೊಬ್ಬರಿಗೆ ಶಾಪ ಹಾಕಿದಾಗ, ಇನ್ನೊಬ್ಬರಿಗೆ ನೀನು ಚುಚ್ಚಿ ಮಾತಾಡಿದ ಇಲ್ಲ, ದೇವರ ಸನ್ನಿಧಿಯಲ್ಲಿ ಮೊಣಕಾಲ ಹಾಕಿ, ಅಪ್ಪ ಇವರನ್ನ ಕ್ಷಮಿಸು ದೇವ್ರೆ, ಇವರ ಕತ್ತಲೆ ಜೀವಿತ ಬೆಳಕಾಗಲಿ ಅಂತ ನೀನು ಯಾವಾಗ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡ್ತೀಯೋ, ಜನರು ತಗ್ಗಿ ಬಗ್ಗಿ ಓಡಿ ಬರ್ತಾರೆ ನಿನ್ನ ಹತ್ತಿರ. ನೀನ್ ತಗ್ಗಿಸ್ಬೇಕು. ನೋಡ್ತೀನಿ ನಿನ್ನ ಒಂದು ದಿನ ನೋಡಲ್ಲ, ನೀನ್ ಹೋಗ್ತಿ. ನೀನ್ ನೋಡ್ಬೇಕಾದ್ರೆ ಮೊದಲು ತಗ್ಗಿಸ್ಕೊಂಡು ದೇವರ ಸನ್ನಿಧಿಯಲ್ಲಿ ಕೂತ್ಕೋ. ನೀನ್ ಅವರನ್ನ ಟಾರ್ಚರ್ ಮಾಡಕ್ ಹೋಗ್ಬೇಡ, ಬೇಯ್ಬೇಡ. ಯಾರಾದ್ರೂ ಬಡದು ಹೋಗ್ಬಿಟ್ರೆ ದೇವರ ನಿನ್ನ ಆಶೀರ್ವದಿಸಿ ಅಂತ ಹೇಳಿ ಕಳಿಸ್ಬಿಡ್ರಿ ಸಾಕು. ಸ್ವಲ್ಪ ದಿನದಲ್ಲಿ ದೇವರ ಕೆಲಸ ಮಾಡಕ್ ಚಾಲು ಮಾಡಿದ್ನಂದ್ರೆ ತಪ್ಪಾಯ್ತು ಅದು ಕಣ್ಣೀರು ಸುರಿಸಿ ನಿನ್ನ ಮನೆಯಲ್ಲಿ ಬಂದು ಬಿದ್ದಿರುವಂಗೆ ದೇವರು ಮಾಡ್ತಾರೆ. ಮುಂದಿನ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ನಿನ್ನನ್ನ ತಿರಸ್ಕಾರ ಮಾಡಿ ದುರ್ತಳ್ಳಿ, ನೀ ನನಗೆ ಸಂಬಂಧ ಇಲ್ಲ, ನನ್ನ ಪಾಲಿಗೆ ಸತ್ತಿ, ಹಾಗೆ ಹೀಗೆ ಅಂತ ಎಲ್ಲ ಹೇಳಿ ಕಳಿಸ್ತಾರಲ್ಲ ಅಂತವರೆಲ್ಲವರು ನಿನ್ನ ಕಾಲ ಕೆಳಗೆ ಬಂದು ಅಡ್ಡ ಬೀಳ್ತಾರಂತೆ. ಹಲ್ಲೆಲೂಯ. ನೀನ್ ತುಳಿಯಾಕ್ ಹೋಗ್ಬೇಡ, ನಿನ್ ಕಾಲ್ ಜಗ್ಗಿ ಒಗಿತಾರೆ. ನೀನ್ ದೇವರ ಮುಂದೆ ತಗ್ಗಿಸ್ಕೋ, ನಿನ್ ಕಾಲಲ್ಲಿ ಬೀಳ್ತಾರೆ. ಯಾವ್ದು ಬೇಕು? ಅರ್ಥ ಆಗಿಲ್ಲಲ್ಲ? ನೀನ್ ತುಳಿಯಾಕ್ ಬಂದ್ರೆ ನಿನ್ ಕಾಲ್ ಹಿಡಿದು ಹೊರ ಒಗಿತಾರ. ನೀನ್ ತುಳಿಯಾಕ್ ಹೋದ್ರೆ ನಿನ್ ಎರಡು ಕಾಲು ಹಿಡಿದು ಹೊರ ಒಗೆದು ಬಿಡ್ತಾರೆ. ನೀನ್ ತಗ್ಗಿಸ್ಕೊಂಡು ದೇವರ ಮುಂದೆ ಕೂತ್ಕೊಂಡ್ರೆ ಅವರೇ ನಿನ್ ಕಾಲು ಹಿಡ್ಕೊಂಡು ಬರ್ತಾರೆ. ಯಾವ್ದು ಬೇಕು? ಸ್ವಲ್ಪ ಕಾಲಕ್ಕೆ ತುಳಾಕ್ ಹೋಗ್ಬೇಡ್ರಿ, ತಗ್ಗಿಸ್ಕೊಂಡು ಕೂತ್ಕೋರಿ, ಅವರೇ ಓಡಿ ಬರ್ತಾರೆ. ಹಲ್ಲೆಲೂಯ. ಅಡ್ಡ ಬಿದ್ದು ನೀನು ದೇವರ ಪಟ್ಟಣ, ನೀನು ದೇವರ ಮಗನು, ನಿನ್ನಲ್ಲಿ ದೇವರ ವಾಸ ಮಾಡ್ತಾ ಇದ್ದಾನೆ, ನಿನ್ನಲ್ಲಿ ಮೋಸ ಇಲ್ಲ, ಅನ್ಯಾಯವಿಲ್ಲ, ನಾವು ತಪ್ಪು ಮಾಡಿಬಿಟ್ಟಿದ್ದೀವಿ ಅಂತ ಹೇಳಿ ಹಲ್ಲೆಲೂಯ. ದೇವರು ನಿನ್ನನ್ನು ಹೋಗಲಿ, ದೇವರನ್ನು ಕೊಂಡಾಡ್ತಾರೆ. ಹಂಗ ಆಗ್ಬೇಕಾದ್ರೆ ಫಸ್ಟ್ ನೀನ್ ಶಾಪ ಹಾಕೋದು ಬಿಡು, ಇನ್ನೊಬ್ಬರ ಬಗ್ಗೆ ಮಾತಾಡೋದು ಬಿಡು, ದೇವರ ಮುಂದೆ ತಗ್ಗಿಸ್ಕೊಂಡು. ಹಲ್ಲೆಲೂಯ. ಯವನಸ್ಥರಿಗೆ ಹೇಳ್ತೇನೆ, ಗಮನಿಸಿ, ಅಹಂಕಾರ ಇದ್ರೆ ನಡೆಯಲ್ಲ. ತಗ್ಗಿಸ್ಕೊಂಡು ಜೀವನ ಮಾಡು, ನಿನ್ನ ಭವಿಷ್ಯತ್ತನ್ನ ದೇವರ ಕಟ್ತಾನೆ. ಇವತ್ತು ಹೇಳ್ತಾನೆ, ದೇವರ ಸನ್ನಿಧಿಯಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದಾನೆ, ಚಿಕ್ಕ ಮಕ್ಕಳೇ, ಈಗಲೇ ನಿಮ್ಮ ತಂದೆ ತಾಯಿಗಳಿಗೆ ತಲೆ ಬಾಗಿ ಅವರು ಹೇಳುವ ಹಾಗೆ ಕೇಳಿ, ನೀವು ಅವರಿಗೆ ಮಾದರಿ ಜೀವನವನ್ನ ಜೀವಿಸೋದಾದ್ರೆ ನಿಮ್ಮ ಜೊತೆ ನಿಮ್ಮ ದೇವರಿದ್ದಾನೆ. ನೀವು ಎಲ್ಲಿ ತನಕ ಹೋಗಿ ತಲುಪಬೇಕು ಅಲ್ಲಿ ತನಕ ನಡೆಸೋದಕ್ಕೆ ದೇವರೇ ನಿಮ್ಮ ಜೊತೆ ನಡೀತಾನೆ. ಇಲ್ಲವಾದ್ರೆ ನೀವು ಏನಾದ್ರೂ ಗೊತ್ತು ಅಂತ ಏನಾದ್ರೂ ಇದ್ರೆ ನಿನ್ನ ಪ್ರಯಾಣ ಮಧ್ಯದಲ್ಲಿ ನಿಲ್ತದೆ. ಹುಷಾರಾಗಿ, ಎಚ್ಚರಿಕೆ. ಹಲ್ಲೆಲೂಯ. ನನ್ನ ದೇವರ ಪಕ್ಷಪಾತಿ ಅಲ್ಲ, ಎಲ್ಲರನ್ನ ಪ್ರೀತಿಸ್ತಾನೆ. ಆದ್ರೆ ಯಾರ ಆತನ ಜೊತೆ ನಡಿಬೇಕಂತ ಆಸೆ ಪಡ್ತಾರೋ ಅವರನ್ನು ಮಾತ್ರ ದೇವರು ಎತ್ತಿ ನಿಲ್ಲಿಸಿ.
ಹಾಲೆಲೂಯ, ಹಾಲೆಲೂಯ. ಅದಕ್ಕೆ ಬಹಳ ಗೌರವದಿಂದ ನಡ್ಕೊಳ್ಳಿ, ಒಬ್ಬರಿಗೊಬ್ರು ಸನ್ಮಾನಿಸಿ. ಬೈಬಲ್ ಹೇಳ್ತದೆ ಮರ್ಯಾದೆ ಕೊಡೋದ್ರಲ್ಲಿ ಹೆಂಗಿರ್ಬೇಕಂತೆ, ಹೆಂಗ್ ತೆಗಿಯಾಕ ಕೊಡಾಕ. ಓಕೆ, ಉಲ್ಟಾ ಕೇಳ್ಬೇಡ್ರಿ. ಹಾಲೆಲೂಯ, ಹಾಲೆಲೂಯ. ಮರ್ಯಾದೆಯನ್ನು ಕೊಡೋದಕ್ಕೆ ಒಬ್ಬರಿಗಿಂತ ಒಬ್ಬರು ಮುಂದಿರ್ಬೇಕಂತೆ. ಈಗ ಹೀಗಾಗಿಲ್ಲ, ಉಲ್ಟಾಗಿದೆ ಎಲ್ಲ, ತೆಗಿಯಾಕ ಮುಂದಾಗ್ಬಿಟ್ಟಿ. ಆದ್ರೆ ಬೈಬಲ್ ಹೇಳ್ತದೆ ಮರ್ಯಾದೆ ಕೊಡೋದ್ರಲ್ಲಿ ಬೆಳೀರಿ, ನಿನ್ನನ್ನು ದೇವರು ಗೌರವಿಸ್ತಾನೆ. ಎಷ್ಟು ಜನ ನನ್ನ ಮಾತು ಅರ್ಥ ಆಗ್ತಾ ಇದೆ ಗೊತ್ತಿಲ್ಲ. ಅರ್ಥ ಆಗ್ತಾ ಇದೆಯಾ? ಇದೀರಾ ಇಲ್ಲೇ? ಹಾಲೆಲೂಯ. ಇದೀರಾ? ನಿನ್ ಪಕ್ಕದಲ್ಲಿದ್ದವ್ರಿಗೆ ಹೇಳ್ರಿ, ಮುಖದ ಮೇಲೆ ಏನೋ ಬೆಳಕಿನ ಛಾಯೆ ಬರ್ತಾ ಇದೆ ಅಂತ ಹೇಳ್ರಿ. ಮುಖದ ಮೇಲೆ ಏನೋ ಬೆಳಕಿನ ಛಾಯೆ ಬರ್ತಾ ಇದೆ, ಅದನ್ನೇ ಕಾಪಾಡ್ಕೋ. ಕತ್ತಲ ಇಲ್ಲಿ ಕೂದಿತ್ತು ನೋಡು. ಹಾಲೆಲೂಯ, ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ದೇವಚಂದ್ರೆ, ಮತ್ತೊಂದು ವಾಕ್ಯ, 21ನೇ ವಾಕ್ಯ ನೋಡ್ರಿ. ನಿನ್ನ ಜನರೆಲ್ಲರೂ ಸಧರ್ಮಿಗಳಾಗುವರು. ಯಾರ ಪ್ರಭಾವ? ಯಾರ ಪ್ರಭಾವ? ತಗ್ಗಿಸ್ಕೊಂಡು ಜೀವನ ಮಾಡ್ತಿರಲ್ಲ, ನಿನ್ನ ಒಳಗಡೆ ದೇವರ ಇದಾನ ಜನರು ಗೊತ್ತಾಗ್ಬಿಟ್ರೆ, ನೀನ್ ಇಲ್ಲೆಲ್ಲ ದೇವರು ಎಲ್ಲೆಲ್ಲೋ ನಿನ್ನ ನಡೆಸ್ಕೊಂಡು ಹೋಗ್ಬೋದು. ಏನೇ ಇಲ್ಲಿ ಇಲ್ಲಿ ನೋಡ್ರಿ. ಓಕೆ, ಸ್ವಲ್ಪ ನೋಡ್ರಿ. ಓಕೆ, ಆ ವಾಕ್ಯವನ್ನ ಸ್ವಲ್ಪ ಇನ್ನೊಂದ್ಸಾರಿ. ನಿನ್ನ ಜನರೆಲ್ಲ ಸಧರ್ಮಿಗಳಾಗಿರುವರು. ನನ್ನ ಪ್ರಭಾವಕ್ಕೋಸ್ಕರ, ದೇವರು ಹೇಳ್ತಿರೋ ನನ್ನ ಪ್ರಭಾವಕ್ಕೋಸ್ಕರ ನಾನು ನೆಟ್ಟ ಸಸಿಯಾಗಿಯೂ, ಈಗ ಉಲ್ಟಾ ಆಗಿದೆ. ನಾನ್ ತಂದು ಸಸಿ ಅಲ್ಲ ಸಸಿ. ಅವಾಗ ಏಕದಮ್ ಹಂಗ ಲೈಟ್ ಹತ್ಬಿಡ್ತಾವ. ನಾನ್ ತಂದಾಕಿ ನನಗೆ ಉಲ್ಟಾ ಹೊಡೆದಲ್ಲ ಅಲ್ಲ. ದೇವ್ರ ನಾನು ಸಸಿ ಬಗ್ಗೆ ಮಾತಾಡಿಲ್ಲ. ಸಸಿ ಅಂದ್ರೆ ಒಂದು ಗಿಡದ ಬಗ್ಗೆ. ಓಕೆ, ದೇವ್ರು ಹೇಳ್ತಾನೆ ನಾನು ನೆಟ್ಟ ಗಿಡ ಸಸಿ. ಹೌದಾ? ಸಸಿ, ಸಸಿ. ಓಕೆ, ನಾನು ನೆಟ್ಟ ಸಸಿ. ನಾನು ಕೈಯಿಂದ ಸೃಷ್ಟಿಸಿದ ಪ್ರಜೆಯಾಗಿಯೂ. ನೀನ್ ಇಲ್ಲಿ ಅಲ್ಲ, ಬರೀ ಇಲ್ಲೇ ಕೂತ್ಕೋಬೇಡ. ಇಡೀ ದೇಶದಲ್ಲೇ ನಿನಗೆ ಸಾಕ್ಷಿಕರವಾಗಿ ನಿಲ್ಲುವಂತೆ ದೇವರು ಮಾಡ್ತಾನೆ. ಬೆಳಕಾಗಿ ಜೀವನ ಮಾಡು, ಸತ್ಯವಾಗಿ ಜೀವನ ಮಾಡು. ಪ್ರಾಣ ಹೋದ್ರೂ ಪರವಾಗಿಲ್ಲ, ಒಂದು ಬಾಯಿಯಿಂದ ಒಂದು ಸುಳ್ಳು ಹೇಳಬೇಡ. ತಪ್ಪು ಮಾಡಕ್ ಹೋಗಬೇಡ. ತಪ್ಪಾಯ್ತದ ಒಪ್ಕೊಂಡ್ಬಿಡು, ದೇವರು ಕ್ಷಮಿಸ್ತಾನೆ. ಮುಚ್ಚಾಕಕ್ ಹೋಗಬೇಡ, ನೀನನ್ನು ಮುಚ್ಚಾಕ್ ಬಿಡ್ತೀನಿ. ಬಹಳ ಕೇರ್ಫುಲ್ ಆಗಿರ್ಬೇಕು. ಸಭೆಯನ್ನ ತಮಾಷೆ ಮಾಡಬೇಡ್ರಿ, ದೇವರನ್ನ ತಮಾಷೆಯಾಗಿ ನೋಡಬೇಡ್ರಿ. ದೇವರು ಇಡೀ ಪ್ರಪಂಚವನ್ನೇ ಸಾಕ್ತಾ ಇದ್ದಾನೆ. ನನಗೆ ಎಷ್ಟೊತ್ತು ಅರ್ಥ ಮಾಡ್ಕೊಳ್ಳಿ. ಪ್ರಾಣಿ ಪಕ್ಷಿಗಳಲ್ಲೂ ಕೂಡ ಊಟ ಕೊಡ್ತಾ ಇದೆ, ನನಗೆ ಕೊಡೋದಿಲ್ವೇ? ಹಲ್ಲೆಲೂಯಾ. ನನ್ನ ಎಷ್ಟೋ ಸಾರಿ ನನ್ನ ಕಡೆ ಬಂದು ಪ್ರಾರ್ಥನೆ ಮಾಡಿಸ್ಕೊಂಡು ಹೋಗಿದ್ದಾರೆ ಬಹಳ ಜನ. ನನ್ಗೊಂದು ಗಾಡಿ ಬೇಕು, ಗಾಡಿ ತಗೋತೀನ್ರಿ, ಪ್ರೇರ್ ಮಾಡ್ರಿ. ನಾನೊಂದು ವ್ಯಾಪಾರ ಪ್ರಾರಂಭ ಮಾಡ್ಬೇಕ್ರಿ, ಪ್ರಾರ್ಥನೆ ಮಾಡ್ರಿ. ನಾನೇನೋ ಒಂದು ವಾಹನ ತಗೋಬೇಕ್ರಿ, ಏನೋ ಒಂದು ಮಾಡ್ಬೇಕ್ರಿ, ಪ್ರೇಯರ್ ಮಾಡ್ರಿ. ಪ್ರೇಯರ್ ಮಾಡಿಸ್ಕೊಂಡು ಹೇಳುವಾಗ ಹೆಂಗಿರ್ತದ ಗೊತ್ತಾ? ಕೇಳ್ತಾ ಇದ್ದೀರಾ? ನಮ್ಗೆ ಸ್ವಂತ ಆಗ್ಬಿಟ್ರೆ ಟೆನ್ಷನ್ ಇಲ್ಲ. ಯಾವಾಗ ಕ್ಲೋಸ್ ಮಾಡ್ಬಿಡ್ತೀವೋ ಅವಾಗ ದೇವ್ರ ಸನ್ನಿಧಿಗೆ ಬಂದ್ಬಿಡ್ತೀವಿ. ಯಾರ ಮಾತು ಹೇಳಿದ್ದು? ಯಾರ ನಾಲಿಗೆ ಹೇಳಿದ್ದು? ಹಲೋ, ಇದ್ದೀರಾ ಇಲ್ಲೇ? ಯಾರ ನಾಲಿಗೆ? ನಾವು ಹೇಳಿದ್ದ? ಪೇತ್ರನ್ ಬಂದಲ್ಲ, ಪೇತ್ರನ್ ಮುಂದೆ ಬಂದು ಅನನೀಯ ಸಫರ ಬಂದ್ರಲ್ಲ, ಏನಂದ ಪೇತ್ರ? ಯಾರಿಗೆ ಮಾತು ಕೊಟ್ಟಿದ್ರಿ ನೀವು? ಯಾರನ್ನ ವಂಚನೆ ಮಾಡಿದ್ರಿ ನೀವು? ಕೇಳಿದ್ರ? ಅಷ್ಟಲ್ಲ, ದೇವರಿಗೆ ಮಾತು ಕೊಟ್ಟಿವಿ. ಅದಕ್ಕೆ ಕೇರ್ಫುಲ್. ಯಾಕೆ ನಾವು ಈ ರೀತಿಯಲ್ಲಿ ಸಮಸ್ಯೆಗೊಳಗಾಗ್ತೀವಿ ಅಂತಂದ್ರೆ, ನಮ್ಮ ಮಾತುಗಳಿಂದ ಮನಸ್ಸಿಗೆ ಹಾಕಿಸ್ತವೆ. ಅದನ್ನೆಲ್ಲ ಆಯ್ತು, ಸರಿ ಆಯ್ತು. ಇದಾರೆ ಒಂದು 7-8 ಜನ, ಒಬ್ರು ಇದಾರೆ, ಅವ್ರ ಗಾಡಿ ತಗೊಂಡು ಪರಾರಿ ಅದಾರ, ಇನ್ನೂ ತನಕ ಬಂದೇ ಇಲ್ಲ. ಹಲ್ಲೆಲೂಯ. ಇನ್ನು ಬೇರೆ ಬೇರೆ ವ್ಯಾಪಾರದಲ್ಲಿ ಇದ್ದಾರೆ, ಅವರಿಗೆ ಬೇರೆ ಬೇರೆ ವಿಷಯದಲ್ಲಿ ಅವರಿಗಿದ್ದಾರೆ. ನಾನು ಒಂದು ವಿಷಯ ಕೇಳಿ, ಒಂದು ವೇಳೆ ದೇವರೇ ನೀವು ವ್ಯಾಪಾರವನ್ನ ಕೊಡದಿದ್ರೆ ಏನ್ ಮಾಡ್ತಿದ್ರಿ?
ಕೊಟ್ಟಾಗ ಒಂದು, ಕೊಟ್ಟ ಮೇಲೆ ಇನ್ನೊಂದು. ಇದಕ್ಕೆ ಉಪಕಾರಿಗಳಂತಾರ, ಉಪಕಾರ ಸಲ್ಲಿಸೋರಂತಾರ. ನಿನ್ನ ಮಾತುಗಳೇ ದೇವರ ಮುಂದೆ ನಿಲ್ಲಿಸ್ಬಿಡ್ತದೆ. ಎಚ್ಚರ. ನಾನು ಯಾರಿಗೂ ಒಂದು ಇದು ಮಾಡಿ ಮಾತಾಡ್ತಿಲ್ಲ. ಯಾಕಂತಂದ್ರೆ ಕರ್ತನ ಸನ್ನಿಧಿಯಲ್ಲಿ ಏನು ಮಾತು ಕೊಟ್ಟಿದ್ದು ದೇವರ ವಾಕ್ಯ ಹೇಳ್ತದೆ. ಹೌದಾದ್ರೆ ಹೌದು, ಅಲ್ಲವಾದ್ರೆ ಅಲ್ಲ. ನಾವು ನಮಗ್ ಬಂದಂಗ ನಾವು ಪ್ಲೇಟ್ ತಿರುಗಿಸೋದ್ ಬೇಕಾಗಿಲ್ಲ. ನಾವು ಬಂದಂಗ ನಾವು ಹೆಜ್ಜೆ ಹಾಕೋದು ಬೇಕಾಗಿಲ್ಲ. ಕೆಲವೊಬ್ರು ಲೇಟ್ ಮಾಡಿ ಬರ್ತಿಲ್ಲಲ್ಲ, ಪ್ರೇರಿಗೆ ಲೇಟ್ ಮಾಡಿ. ಕೊಟ್ಟವ್ರು ಯಾರು? ಹಲೋ, 10 ಗಂಟೆಗೆ ಅಂದ್ರೆ 10:15, 11ಕ್ಕೆ ಬರ್ತಿರಲ್ಲ. ನನ್ಗೆ ಎಲ್ಲ ಮಾಡ್ಬೇಕ್ರಿ, ಮಾಡ್ರಿ. ಕೊಟ್ಟವ್ರು ಯಾರು? ಕೊಟ್ಟವನಿಗೆ ತಗೊಳಕ್ ಗೊತ್ತಿಲ್ಲೇನು? ಗೊತ್ತಿಲ್ಲ. ಏರ್ಪೋರ್ಟ್ ಬೈಬಲ್ ಹೇಳುತ್ತದೆ, ಸಬ್ಬತ ದಿನ ಇದು ದೇವರ ದಿನ. ದೇವರಿಗೆ ಮಾತ್ರ ಮೊದಲನೇ ಆದ್ಯತೆ ಬೇಕು. ನೀನು ಎಲ್ಲಾ ಮಾಡ್ಕೊಂಡು ಬರ್ತೀನಂತಂದ್ರೆ ನಿನ್ನ ನೀತಿವಂತಿಕೆಗಳ ದೇವರ ವಾಕ್ಯ ಹೇಳ್ತದೆ, ನೀನ್ ಸರಿಯಾಗಿ ನಡ್ಕೊಂಡು ಬಿಟ್ರೆ ನೀನು ಲೋಕದಲ್ಲಿ ನಿನ್ನ ನಿಲ್ಲಿಸ್ತೇನೆ. ಹಲ್ಲೆಲೂಯ. ಒಂದ್ ಗಾದೆ ಇದೆಯಪ್ಪ, ರೈತರು ಹೇಳ್ತಾರೆ ಒಂದ್ ಗಾದೆ. ಕಬ್ಬು ಹೇಳ್ತದಂತೆ. ಏನ್ರಿ? ಕಬ್ಬು ಹೇಳ್ತದಂತೆ ಹೊಲದ ಮಾಲಕನೇ ಕಬ್ಬು ಹೇಳ್ತದಂತೆ, ನೀನ್ ನನ್ನ ನೀರಾಗ ನಿಲ್ಸಿದ್ರೆ ನಾನು ನಿನ್ನ ಊರಾಗ ನಿಲ್ಲಿಸ್ತೀರಂತದ್ದು. ಏನ್ರಿ? ಕಬ್ಬು ಹೇಳ್ತದಂತದು, ನೀನ್ ನನ್ನ ನೀರಾಗೆ ನಿಲ್ಲಿಸು, ನೀನ್ ನನ್ನ ಊರಾಗ ನಿಲ್ಲಿಸ್ಬಿಡ್ತೀನಿ ಅಂತ ಹೇಳ್ತದಂತೆ. ನೀವು ಎಲ್ಲಿ ನಿಲ್ಬೇಕಂತ ಬಂದ್ರಿ, ಎಲ್ಲಿ ನಿಲ್ತಾ ಇದ್ದೀರಿ? ಸ್ವಲ್ಪ ವಿಚಾರ ಇದೆ. ನಾನು ಯಾಕಂತಂದ್ರೆ ಈ ಮಾತುಗಳು, ನನ್ ಈ ವಾಕ್ಯ ಭಾಗವನ್ನ ಇನ್ನೂ ಗೊತ್ತಿಲ್ಲ ಎಷ್ಟು ದಿನ ಹೋಗ್ತೀವೋ ಮುಂದೆ, ಸ್ವಲ್ಪ ಗಮನ ಇರ್ಲಿ. ಯಾಕಂದ್ರೆ ಕೆಲ ಮಾತುಗಳನ್ನ ನಾವು ಮಾತಾಡ್ಲೇಬೇಕಾಗತ್ತೆ. ಓಕೆ, ಓದೋಣ. ಚಿಕ್ಕವನಿಂದ ಒಂದು ಕುಲವಾಗ್ತದೆ, ಅಲ್ಪನಿಂದ ದೊಡ್ಡ ಫಲವಾದಂತ ಒಂದು ಜನಾಂಗವಾಗತ್ತೆ. ಬಲು ಬೇಗನೆ ಅದು ನಿನ್ನ ಜೀವಿತದಲ್ಲಿ ನೆರವೇರ್ತದೆ ಅಂತ ಬೈಬಲ್ ಹೇಳ್ತದೆ. ಹಲ್ಲೆಲೂಯ. ಅಬ್ರಾಹ್ಮನಿಗೆ ದೇವರು ಕರೆದ, ಅಬ್ರಾಹ್ಮ್ ಬಾ ಹೊರಗಡೆ ನಡಿ ಅಂತಂದ. ಸ್ವಾಮಿ ಎಲ್ಲಿ ಅಂತ ಕೇಳಿದ್ರು. ನಾವ ಹೆಂಗ ಬರೋಣ, ಹೆಂಗ ಹೋಗೋಣ? ಏನ್ ಗಾಡಿ ಮಾಡಿದಿರೋ, ಏನ್ ವಿಮಾನ? ಹಲ್ಲೆಲೂಯ. ಅರ್ಥ ಮಾಡ್ಕೊಳ್ಳಿ, ಕಾರಣ ಹೇಳಕ್ಕಲ್ಲ. ಅಬ್ರಾಹ್ಮನಿಗೆ ದೇವರು ಕಳೆದ್ರು. ಅಬ್ರಾಹ್ಮ್ ಬಾ ಅಂತಂದ, ಸೀದಾ ಎತ್ತಿದ, ಸೀದಾ ಹೊರಟು ಹೋಗ್ಬಿಟ್ಟ. ಕೈಯಾಗ ಕೆಲಸ ಇತ್ತು, ಕೆಲಸ ಮಾಡ್ತಿದ್ದ. ಇದನ್ನ ಮುಗಿಸ್ ಬರ್ತೀನಿ, ಇದನ್ನ ಒಳಗಿಟ್ಟು ಬರ್ತೀನಿ, ಇದನ್ನ ಸ್ವಲ್ಪ ಅಪ್ಪಗೆ ವಾಪಸ್ ಬರ್ತೀನಿ, ಅಣ್ಣನ್ ತಮ್ಮಂದ್ರಿಗೆ ವಾಪಸ್ ಅನ್ನ ಸೀದಾ ಬಿಟ್ಟ, ಕಾಲಿಟ್ಟ ಹೊರಗಡೆ. ಹೋಗ್ತಾನೇ ಇದ್ದಾನೆ, ಎಲ್ಲಿ ಇಲ್ಲ, ಎಲ್ಲಿ ಅಂತ ಗೊತ್ತಿಲ್ಲ, ಎಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ, ವಾಸ ಮಾಡ್ಬೇಕಂತ ಗೊತ್ತಿಲ್ಲ. ಹಿಂದ್ಗಡೆ ಅಕ್ಕ ಬರ್ತಾ ಇದ್ದಾಳೆ, ರೀ 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 ನಾನು ಬರ್ತೀನಿ, ನನಗೆ ಯಾಕೆ ಬಿಟ್ಟು ಹೋಗ್ತೀನಿ? ಬರ್ತೀಯಪ್ಪ? ಇಬ್ರು ಹೋದ್ರು. ಎಲ್ಲಿ ಅಂತ ಗೊತ್ತಿಲ್ಲ, ಸುಮ್ಮನೆ ಹೋಗೋದೇ. ಏನಾಯ್ತು ಗೊತ್ತಾ? ಏನಾಯ್ತು ರೀ? ಅಬ್ರಹಾಂ ಗತಿ ಏನಾಯ್ತ್ರಿ? ಎಲ್ಲಿಯಾದ್ರೂ ನಷ್ಟವಾದದ್ದು ಉಂಟ ಅವನಿಗೆ? ಭಯ ಬಂತು, ಅಲ್ಲೆಲ್ಲಿ ಭಯ ಬಂತು. ಆದ್ರೆ ಭಯದ ಮಧ್ಯದಲ್ಲಿ ದೇವರನ್ನ ಇದ್ದೀನಿ ನಿನ್ ಜೊತೆ ಅಂತ ತೋರಿಸ್ಕೊಟ್ಟು. ಹಲ್ಲೆಲೂಯ. ಅವಾಗಲಿಂದ ಇವಾಗ ತನಕ ಅಬ್ರಹಾಮನ ದೇವರೇ ಆರಾಧನೆ ಮಾಡ್ತೀವಿ. ಅರ್ಥ ಮಾಡ್ಕೊಳ್ಳಿ. ನಾವೇನ್ ಮಾಡ್ತೀವಿ ಗೊತ್ತೇನ್ರಿ? ನಾನು ಇದನ್ನ ಒಳಗಿಟ್ಟು ಬರ್ತೀನಿ, ನಾನು ಇದನ್ನ ಮಾಡಿ ಬರ್ತೀನಿ, ಅಲ್ಲಿ ಸಟ್ಲ್ ಮಾಡೋದಲ್ಲ. ನೀ ಮೊದಲು ಸಟ್ಲ್ ಆಗ ದೇವ್ರ ಮುಂದೆ, ಆಮೇಲೆ ದೇವ್ರ ನಿನ್ನನ್ನು ಎಲ್ಲಿ ಸಟ್ಲ್ ಮಾಡ್ಬೇಕು ಅಲ್ಲಿ ಸಟ್ಲ್ ಮಾಡ್ತಾನೆ. ಹಲ್ಲೆಲೂಯ. ನಾನು ಎಷ್ಟೋ ಸಾರಿ ಹೇಳಿದ್ದೀನಿ, ಲೇಟ್ ಮಾಡಿ ಬಂದವರಿಗೆ ಕೇರ್ಫುಲ್ ದೇವರ ಕೈಯಾಗ ಕೊಟ್ಟಾನ. ಯಾರೋ ಒಬ್ಬರು ಇದ್ನಂತೆ, ದಸಂಬಾಗ್ ಕೊಡೋವ್ರಿಗೂ ಗಮನಿತ್ ಕೇಳ್ರಿ. ಒಬ್ಬ ವ್ಯಕ್ತಿ ಇದ್ನಂತೆ, ಅವನು ಪಾಸ್ಟರ್ ನನಗೊಂದು ಒಳ್ಳೆ ಕೆಲಸ ಸಿಗುತ್ತೆ, ಈಗಿನ ಕೆಲಸ ನನಗೆ ಪೇಮೆಂಟ್ ಸಾಲ್ತಾ ಇಲ್ಲ, 5,000 6,000 ಕೊಡ್ತಾರೆ, ನನಗೆ ಸಾಲ್ತಾ ಇಲ್ಲ, ಮನೆ ನಡೆಸೋಕೆ ಸಾಲ್ತಾ ಇಲ್ಲ. ಪಾಸ್ಟರ್ ಪ್ರೇಯರ್ ಮಾಡಿ ನನಗೆ ಒಂದ್ ಕಡೆ ಇಂಟರ್ವ್ಯೂ ಹೊಂಟೀನಿ, ಇಲ್ಲಿ ಕೆಲಸ ಸಿಕ್ಕರೆ ನನಗೆ ಬಹಳ ಸಂತೋಷ, ನಾನು ಚೆನ್ನಾಗಿ ಇನ್ನು ದೇವರ ಸನ್ನಿಧಿಯಲ್ಲಿ ಬೆಳಿಬಹುದು ಅಂತ ಹೇಳಿ ಅವನ ಆಸೆ ಪಟ್ಟು ಪ್ರೇಯರ್ ಮಾಡಿಸ್ಕೊಂಡ. ಹೋದ, ಸೆಲೆಕ್ಷನ್ ಆಗ್ಬಿಡ್ತು. 5,000 ಇದ್ದಿದ್ದು 50,000 ಆಯ್ತು ಪೇಮೆಂಟ್. ಎಷ್ಟಾಯ್ತ್ರಿ? 50,000 ಆಯ್ತು. 5,000 ಇದ್ದಾಗ
5,000 ಇದ್ದಾಗ 500 ರೂಪಾಯಿ ಬರ್ತಿತ್ತು ಸಭೆ. ಬಹಳ ಭಕ್ತಿಯಿಂದ ಹಾಕ್ತಿದ್ದ. 500 ದೊಡ್ಡದಂತ ಅನಿಸ್ತಿರ್ಲಿಲ್ಲ, ತಂದು ಕೊಟ್ಬಿಡ್ತಿದ್ದ. 50,000 ಆಯ್ತಲ್ಲ, ವಾರಕ್ಕೆ 5,000 ತಂದ ಕಣ್ಣು ಕೆಂಪಗಾಗ್ಬಿಟ್ಟು ಸಭೆಗೆ ಬರೋದು ಬಿಟ್ಟ. ಸ್ವಲ್ಪ ದಿನ ಹಂಗೆ ಯಾವಾಗಾರ ಬರೋದು ಹೋಗೋದು. ಮಾಸ್ಟರ್ಗೆ ಬಹಳ ಬಿಜಿ ರೀ, ರೆಸ್ಟೇ ಇಲ್ರಿ, ನಮಗ ಹಾಗೆ ಹೀಗೆ ಬಹಳ ಕೆಲಸ ಕೊಡ್ತಾರ್ರಿ. ಬೇಡಿಗೆ ತಗೊಂಡವ್ರಿ ಯಾರ್ರಿ? ಬೇಡ್ ತಗೊಂಡವ್ರು ಯಾರು? ನೀನೇ. ಸರಿ ಆಯ್ತು, ನನಗೆ ದಸಂಬಾಗನು ಕೊಡಕ್ ಆಗ್ತಾ ಇಲ್ರಿ, ಕರೆಕ್ಟ್ ಆಗಿ ಕೊಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ಮುಂಚೆ ನನಗೆ ಬಹಳ ಒಳ್ಳೆ ಮನಸ್ಸಿತ್ತು, ಕೊಟ್ಟು ಬಿಡ್ತಿದ್ದೆ. ಈಗ ರೊಕ್ಕ ನೋಡಿ ಮನಸ್ಸೇ ಆಗ್ತಾ ಇಲ್ರಿ. ಹಂಗಂದ್ರೆ ಪಾಸ್ಟರ್ ಏನು ನಂಗೋಸ್ಕರ ಒಂದು ಪ್ರೇಯರ್ ಮಾಡ್ರಿ ಅಂತ ಕೇಳಿದ್ ನಾನು. ಪಾಸ್ಟರ್ ಏನ್ ಪ್ರೇಯರ್ ಮಾಡ್ಬೇಕೀಗ? ಸ್ವಾಮಿ, ಇವನು ಯಾಕೋ ದುಡ್ಡು ಜಾಸ್ತಿ ಆಗಿ ಭಕ್ತಿಯಿಂದ ಕೆಟ್ಟ ಹೋಗ್ತಾ ಇದ್ದಾನೆ. ಅಪ್ಪ ಮುಂಚೆ ಹೆಂಗಿದ್ನಲ್ಲ, ಹಲ್ಲೆಲೂಯಾ, 50ಕ್ಕೆ ಹೋಗಿದ್ ಕೆಟ್ಟ ಹೋದ, ಮತ್ತೆ 5ಕ್ಕೆ ಬಂದ್ರೆ ಸುಧಾರಿಸ್ತಾನ ಸ್ವಾಮಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಬೇಕು. ಇನ್ನ ಬೆಳಿಬೇಕಂತ ಪ್ರಾರ್ಥನೆ ಮಾಡಬೇಕು. ಅರ್ಥ ಆಗ್ತಾ ಇದ್ದ ನಾನು ಹೇಳೋದು? ನೀತಿವಂತಿಕೆ ಅಂದ್ರೆ ಹೆಂಗ್ ಗೊತ್ತಾ? ಇದ್ದದ್ರಲ್ಲಿ ನಾವು ಕರ್ತನಿಗೆ ಮೆಚ್ಚಿಸುವ ಹೃದಯ ಬೇಕು. ಹಲ್ಲೆಲೂಯಾ. ಕೆಲವೊಬ್ರು ಕೊಡ್ತಾ ಇದ್ರೆ ಆ ವಿಷಯ ಅಲ್ಲ, ನಾನು ದಸಭಾಗ ಬಗ್ಗೆ ಮಾತಾಡ್ತೇನೆ, ಆದ್ರೆ ನೀತಿವಂತಿಕೆ ಬಗ್ಗೆ ಮಾತಾಡ್ತಾ ಇದ್ದೇನೆ. ಅಂದ್ರೆ ಏನಾದ್ರೂ ಹೆಚ್ಚಾಗ್ಬಿಟ್ರೆ, ನಾನು ಹೇಳಿದ್ನಲ್ಲ, ಕೆಲಸ ಇಲ್ಲ ಅಂತ ಕೆಲಸನೂ ತಗೊಂಡ್ರು, ಗಾಡಿನೂ ತಗೊಂಡ್ರು, ಈಗ ಚರ್ಚಲ್ಲಿ ಇಲ್ಲ. ದೇವ್ರು ಕೊಟ್ಟಿತ್ತಪ್ಪ ಅಂದ್ರೆ ಎಲ್ಲ ಕೂಡ ಮಾಡೋಣ ಪ್ರೇಯರ್. ಹಲ್ಲೆಲೂಯಾ. ವಾಪಸ್ ಅಲ್ಲಿ ಆದ್ರೆ ದೇವ್ರ ಸನ್ನಿಧಿಗೆ ಮೊದಲ ಆದ್ಯತೆ ಕೊಡ್ಬೇಕಲ್ಲ. ಅದಕ್ಕೆ ಹೇಳೋದು, ದೇವರು ಕೊಡ್ತಾನೆ, ದೇವರೆಲ್ಲವನ್ನ ಮಾಡ್ತಾನೆ, ಎಲ್ಲರ ಮುಂದೆ ನಿನ್ನ ನಿಲ್ಲಿಸ್ತಾನೆ, ಎಲ್ಲರ ಮುಂದೆ ತಲೆ ಎತ್ತಿ ನಿಲ್ಲುವಂತೆ ಮಾಡ್ತಾನೆ. ಆದ್ರೆ ನಿನ್ನ ನಿಯತ್ ತಪ್ಪಬಾರದು, ನೀತಿವಂತಿಕೆ ತಪ್ಪು ಹೋಗಬಾರದು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಸನ್ನಿಧಿಯನ್ನು ತಮಾಷೆ ಮಾಡಬೇಡ್ರಿ. ಒಂದು ಸಾರಿ ಅನುಭವಿಸಿ ನೋಡ್ರಿ, ಒಂದು ಸಾರಿ ಅನುಭವಿಸಿ ನೋಡ್ರಿ. ಮಾವಿನ ಸೀಸನ್ ಇದೆ, ಒಳ್ಳೆ ಮಾವಿನ ಒಳ್ಳೆ ತಿಂದ ನೋಡ್ರಿ. ಕೈಯಾಗಿರ್ಕೊಂಡು ಒಳ್ಳೇದು ಅಂದ್ರೆ ನಡೆಯಲ್ಲ. ಫಸ್ಟ್ ತಿನ್ನು, ಅದು ಕಹಿ ಇದೆಯೋ ಸಿಹಿ ಇದೆಯೋ ಗೊತ್ತಾಗುತ್ತೆ. ಇನ್ನು ಗೊತ್ತಿಲ್ಲ, ಭಾರಿ ಚೆನ್ನಾಗಿ ಕಾಣ್ತದೆ, ಹುಳಾನು ಇರ್ತವೆ ಒಳಗಡೆ, ನಿನ್ನ ಹೊಟ್ಟೆ ಕೆಡ್ತದೆ. ಬಹಳ ಕೇರ್ಫುಲ್ ಆಗಿ. ಆದ್ರೆ ದೇವರ ಸನ್ನಿಧಿಯಲ್ಲಿ ನಂಬಿಕಸ್ಥರಾಗಿರಬೇಕು. ಓಕೆ, ಕರ್ತನ ಸಮ್ಮುಖದಲ್ಲಿ. ಥ್ಯಾಂಕ್ ಯು ಜೀಸಸ್. ಬೈಬಲ್ ಹೇಳ್ತದೆ, ಎಫೆಸ್ಯ 5:8 ನೀವು ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ, ನೀವು ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ, ಈಗ ಕ್ರಿಸ್ತನಲ್ಲಿ ಬೆಳಕಾಗಿದ್ದೀರಿ.